ज्ञानरूपं नररूपं कबीरभो वासनाजालसर्वत्रं ज्ञानदृष्टिविनश्यति त्वं कबीरमहावन्दे ज्ञानीनामधिगभवः जड अध्यासमहावन्दना ज्ञानविमुच्यते नमोऽस्तु ते कबीरस्य साधोरुन्दनमोऽस्तु ते गोस्वामी धर्मदासस्य वन्दनं च पुनः पुनः। बोले श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಪೂಜ್ಯರು ಪ್ರಾತಸ್ಮರಣಿ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯವರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಕುಸಂಗದಿಂದ ಎಚ್ಚರಿಕೆ ಇರಿ ಅಂತೇಳಿ ವಿಷಯ. ಕುಸಂಗ ಅಂದರೆ ದುರ್ಜನರ ಸಂಘ, ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ನಾವು ಅನ್ನೋ ಒಂದು ವಿಚಾರವಾಗಿ ಕಬೀರ್ ಸಾಹೇಬರು ತಿಳಿಸ್ತಾರೆ. ಮಾರಿ ಮರೆ ಕುಸಂಗ ಕಿ ಕೇರಾ ಸಾತ್ ಬೇರ ಬೇರ್ ವೈ ಡಾಲೈ ವೈ ಚಿದರೆ ಬಿದನ ಸಂಗ ನಿಬೇರ. ಮನುಷ್ಯನ ನಾಶ ಯಾವುದ್ರ ಕಾರಣದಿಂದ ಅಂದರೆ ಕುಸಂಗದಿಂದ, ದುಸ್ಸಂಗ ಅಂತ ಹೇಳ್ತಾರೆ. ಏನು, ಮದ್ಯಪಾನ ಮಾಡೋರ ಸಂಘ, ಗಾಂಜಾ ಅಫೀಮ್ ಮಾಡೋ ಸೇದೋರ ಸಂಘ, ಈ ರೀತಿಯಾಗಿ ಜಗತ್ತಿನಲ್ಲಿ ಏನೇನು ದುರಭ್ಯಾಸಗಳು ಇದೆಯೋ, ವ್ಯಭಿಚಾರ, ಕಳ್ಳತನ ಇತ್ಯಾದಿ ಏನೇನಿದೆಯೋ ಅದೆಲ್ಲವೂ ಕುಸಂಗ, ಅವೆಲ್ಲವೂ ಕುಸಂಗ. ಉದಾಹರಣೆಗೆ ಮದ್ಯಪಾನ ಮಾಡೋವನ ಜೊತೆ ಸೇರಿಕೊಂಡ್ರೆ ಅವನು ಸಹ ಮದ್ಯಪಾನ ಮಾಡೋವಂಗಾಗ್ತಾನೆ. ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಆತನಿಗೂ ಇರೋದಿಲ್ಲ. ಇದ್ರಾಗ ಎಲ್ಲರೂ ಬೀಳ್ತಾ ಇದ್ದಾರೆ. ಒಳ್ಳೆಯವರು ಸಹ ಅವನ ಪ್ರಾರಬ್ಧ ಕರ್ಮಾನುಸಾರ ಎಳ್ಕೊಂಡು ಹೋಗ್ಬಿಡುತ್ತೆ. ಆ ಪ್ರಾರಬ್ಧನ ಗೆಲ್ಲಬಹುದು,
ಸತ್ಸಂಗದ ಮೂಲಕ ಗೆಲ್ಲಬಹುದು. ಆದರೆ ಇಲ್ಲಿಗೆ ಬರೋಕ್ಕೆ ಆತನಿಗೆ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಒಂದು ಉದಾಹರಣೆ ಕೊಡ್ತಾರೆ. ಬಾಳೆ ಗಿಡ ಪಕ್ಕದಲ್ಲಿ ಮುಳ್ಳಿನ ಗಿಡ ಇದ್ದರೆ ಆ ಬಾಳೆ ಎಲೆಗಳು ಸರಿಯಾಗಿ ಕೆಲಸ ಮಾಡಲ್ಲ, ಅರ್ಧೋಗ್ತವೆ. ಯಾವಾಗ ಎಲೆಗಳು ಅರ್ಧೋಗ್ತವೋ ಫಲನೂ ಕೊಡೋದಿಲ್ಲ. ಅದೇ ರೀತಿಯಾಗಿ ಒಳ್ಳೆಯ ವ್ಯಕ್ತಿ ಹೋಗಿ ಏನಾದರೂ ದುರ್ಜನರ ಸಂಘ ಮಾಡಿಬಿಟ್ರೆ ಅವನು ಸಹ ಕೆಟ್ಟೋಗ್ತಾನೆ. ಹಾಗಾಗಿ ಎಚ್ಚರಿಕೆ ಇರಬೇಕು, ನಾವು ಎಚ್ಚರಿಕೆ ಇರಬೇಕು. ಕಳೆದ ವಾರ ಹೇಳಿದ್ವಿ, ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನೀವೇ ಬಿಡಬೇಕು. ಅದು ಏನು, ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲ ಇರುತ್ತೆ. ಅದನ್ನು ಬಿಡಬೇಕಾದ್ರೆ ನೀವೇ ದೃಢವಾದ ಸಂಕಲ್ಪ ಮಾಡಬೇಕು, ನಾವುಗಳೇ ಮಾಡಬೇಕು. ಗುರು ತೋರಿಸ್ಕೊಡ್ತಾನೆ ವಿಚಾರವನ್ನು, ಅಷ್ಟೇ ವಿಷಯವನ್ನು ತಿಳಿಸ್ಕೊಡ್ತಾನೆ. ನೋಡಪ್ಪ, ಇಂಥ ಸಂಘ ಮಾಡ್ತಾ ಇದೆಯಾ ನೀನು, ಎಚ್ಚರಿಕೆಯಿಂದ ಇರು ಅಂತೇಳಿ ಗುರು ತಿಳಿಸ್ಕೊಡ್ತಾನೆ. ಬಿಡೋದು ನಮ್ಮ ಕೆಲಸ, ಬಿಡೋದು. ಅದೇ ರೀತಿಯಾಗಿ ಕುಸ್ಸಂಗ, ನಾನು ಎಂಥವ್ರು ಸಂಘ ಮಾಡ್ತಾಯಿದ್ದೀನಿ ಅಂತ ನನಗೆ ಅರಿವಾದ ಕೂಡಲೇ ಯಾರಾದರೂ ಅರಿವು ಮೂಡಿಸ್ತಾರೆ, ತಂದೆನೋ ತಾಯಿನೋ ಬಂಧುನೋ ಬಳಗನೋ, ನೋಡಿ ಇಂಥವ್ರು ಸಂಘ ಮಾಡ್ತಾ ಇದೆಯಾ ನೀನು, ಎಚ್ಚರಿಕೆ ಹೇಗಿರು. ಹಾಗಾಗಿ ಎಚ್ಚರಿಕೆ ಕೊಟ್ಟ ತಕ್ಷಣ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕು ನೀನು. ಅದಕ್ಕೆ ಸಾವಧಾನ್. ಬೇರೆ ಒಂದು ನಮ್ಮ ಪ್ರಾರಬ್ಧದ ಮೇಲೆ ಹಾಕೋದು, ಇವೆಲ್ಲ ಕೆಲಸಕ್ಕೆ ಬಾರದೇ ಇರೋ ಮಾತುಗಳು. ಅದ್ರ ಮೇಲೆ ಹಾಕ್ಬೇಡಿ ನೀವು, ಅದು ಪ್ರಾರಬ್ಧವನ್ನು ಗೆಲ್ಲೋ ಮಾರ್ಗ ನೋಡಿ ಅಂತ ಹೇಳ್ತಾರೆ. ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ಸತ್ಸಂಗ ಅವಶ್ಯಕತೆ ಇದೆ. ನೀವು ಯಾವ ಹಣೆ ಬರೋದ ಮೇಲೆ ಹಾಕೋದು, ಯಾವುದೋ ದೇವ್ರ ಮೇಲೆ ಹಾಕೋದು, ಈ ರೀತಿಯಲ್ಲಿ ಮಾಡಬೇಡಪ್ಪ. ಈ ರೀತಿಯೆಲ್ಲ ಮಾಡಬೇಡ. ಕುಸ್ಸಂಗದಿಂದ ನಿನಗೆ ದುರ್ಬುದ್ಧಿ ಹುಟ್ಟುತ್ತೆ. ಏನು, ದುರಭ್ಯಾಸ ಮಾಡಿ ಎಲ್ಲ ಹಣ ಇದ್ದದ್ದೆಲ್ಲ ಕೈಲಾದ ಎಲ್ಲ ಖಾಲಿ ಆದಮೇಲೆ ಕಳ್ತನ ಮಾಡೋ ಅನ್ನೋ ಒಂದು ದುರ್ಬುದ್ಧಿ ಹುಟ್ಟುತ್ತೆ, ವ್ಯಭಿಚಾರ ಮಾಡೋದು ಅಂತ ದುರ್ಬುದ್ಧಿ ಹುಟ್ಟುತ್ತೆ, ಮೋಸ ಮಾಡೋ ಒಂದು ದುರ್ಬುದ್ಧಿ ಹುಟ್ಟುತ್ತೆ. ಇವೆಲ್ಲ ನಿನಗೆ ಜನನಕ್ಕೆ ಕಾರಣ ಆಗ್ತವೆ. ಅದರಿಂದ ಅವುಗಳನ್ನೆಲ್ಲ ನೀನು ದೂರ ಮಾಡಬೇಕು. ತಪ್ಪು ಆಚರಣೆಗಳನ್ನು ಉಂಟು ಮಾಡ್ತವೆ, ಅದನ್ನೆಲ್ಲ ಮಾಡಬೇಕು. ಸದ್ಬುದ್ಧಿ ಅಲ್ಲಿ ಸಿಗುತ್ತೆ ಅಂದರೆ ಸತ್ಸಂಗದಿಂದ ಸದ್ಬುದ್ಧಿ ಸಿಗುತ್ತೆ. ಒಳ್ಳೆ ಆಚರಣೆಯ ವಿಚಾರ ತಿಳಿಸ್ತಾರೆ. ಅದರಿಂದ ಮನುಷ್ಯ ಕುಸ್ಸಂಗವನ್ನು ತ್ಯಾಗ ಮಾಡಿ ಸತ್ಸಂಗವನ್ನು ಮಾಡು. ಒಳ್ಳೆ ಸಂಘ, ಅಚ್ಚಿ ಸಂಗದ ಕರೆ, ಒಳ್ಳೆ ಸಂಘವನ್ನು ಮಾಡು. ಕೇರಾ ತಬಹಿ ತೇ ನಾ ಚೇತಿಯ ಜಬ್ ಡಿಗ್ ಲಾಗಿ ಬೇರ್, ಅಬಕೆ ಚೇತೆ ಕ್ಯಾ ಭಯ ಜಬ್ ಕಾಟನ್ ಕ್ಲೀನಾ ಗೇರ್. ಹೇಳ್ತಾರೆ, ಒಂದು ಬಾಳೆಹಣ್ಣು ಮರಕ್ಕೆ ಮುಳ್ಳಿನ ಮರ ಪಕ್ಕದಲ್ಲೇ ಬೆಳೆದ್ಬಿಟ್ರೆ ಅದು ಸಹ ಹಾಳಾಗ್ಬಿಡುತ್ತಂತೆ, ಬಾಳೆ ಗಿಡನ. ಅದೇ ರೀತಿಯಾಗಿ ಹಾಳಾಗ್ಬಿಡ್ತಾನೆ ಮನುಷ್ಯ. ಎಚ್ಚರಿಕೆ ತಗೊಬೇಕು. ಇದಕ್ಕೆಲ್ಲ ಬೀಳೋರು ಯಾರು ಅಂದರೆ ಯುವಕರು, ಅದು ಓದಿರೋರು. ನೋಡಿ, ಆಗಲೇ ಹೇಳ್ಬಿಟ್ಟಾರೆ, ಕೈ ಯುವಕ ಪಡ್ತೆಯಲ್ಲಿತ್ತೆ. ಓದಿರೋರೆ ಈಗೆಲ್ಲ ಕುಸ್ಸಂಗ ಜಾಸ್ತಿ ಮಾಡ್ತಾ ಇರೋದು. ಬಡೆ ಅಚ್ಚೆ ಸಂಸ್ಕಾರ ವಾಲೆ ಹೋತೆ ಹೈ. ನೋಡಿ, ಕೆಲವರೆಲ್ಲ ಸಂಸ್ಕಾರವಂತರಾಗ್ತಾರೆ. ಸಂಸ್ಕಾರ ಅಂದ್ರೇನು? ಸಂಸ್ಕಾರ ಅಂತಂದರೆ 3 ವಿಧ ಹೇಳ್ತಾರೆ ಸಂಸ್ಕಾರಕ್ಕೆ. ಸಂಸ್ಕಾರ ಅಂದರೆ ನಾವು ಏನೇನು ಕೆಲಸಗಳನ್ನು ಮಾಡ್ತಾ ಅದು ಅಭ್ಯಾಸ ಆಗಿಬಿಡುತ್ತಲ್ಲ, ನಮ್ಮ ಆಲೋಚನೆ ಆಗಿರ್ಬೋದು, ಕೆಲಸ ಕಾರ್ಯಗಳು ಆಗಿರ್ಬೋದು, ಅದೇ ಸಂಸ್ಕಾರ ಆಗಿಬಿಡುತ್ತೆ. ನಾವು ಮಾಡೋ ಕಾರ್ಯ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟವಾಗ ಅದೇ ಸಂಸ್ಕಾರ. ಕೆಟ್ಟ ಸಂಸ್ಕಾರವನ್ನು ಅಳಿಸಲು ಅಸಾಧ್ಯ. ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ, ಮಾತಿನಲ್ಲಿ ಗಮನ ಇಡಬೇಕು. ಯಾವುದೇ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಕೆಟ್ಟದಾಗಲಿ ಒಳ್ಳೆಯದಾಗಲಿ, ಅದು ಬೀಜ ಬಿತ್ತದಂಗೆ ಭೂಮಿನಲ್ಲಿ. ಹಾಗಾಗಿ ಆ ಬೀಜ
ಏನು ಸಂಸ್ಕಾರದ ಬೀಜ ಇದೆಯಲ್ಲ ಅದನ್ನು ಸುಡಬೇಕು, ಕೊಳೆತು ಹೋಗಂಗೆ ಮಾಡಬೇಕು, ಕೊಳೆತೋಗಂಗೆ ಮಾಡಬೇಕು. ಹಾಗಾಗಿ ಸುಟ್ಟು ಬೀಜ ಯಾವತ್ತೂ ಬರಲ್ಲ, ಬೆಳಕೆ ಆಗಲ್ಲ. ಅದರಿಂದ ಕೆಟ್ಟ ಸಂಸ್ಕಾರ ಇದೆ, ಆ ಸಂಸ್ಕಾರದ ಬೀಜವನ್ನು ಸುಟ್ಟಾಕಬೇಕು. ಒಳ್ಳೆಯ ಸಂಸ್ಕಾರವನ್ನು ನೀವು ಮಾಡ್ಕೊಳ್ಳಿ ಹೇಳ್ತಾರೆ. ಒಳ್ಳೆಯ ಸಂಸ್ಕಾರ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಮಾತುಗಳನ್ನಾಡಿ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ. ಸಂಸ್ಕಾರದಲ್ಲಿ 4 ವಿಧ. ಶಾಂತಿ, ಪ್ರೇಮ, ಶಕ್ತಿ, ಪವಿತ್ರತೆ, ಆನಂದದಿಂದ ಕೂಡಿದ ಸಂಸ್ಕಾರ. ಶಾಂತಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಸತ್ಸಂಗದಿಂದ ಮಾತ್ರ. ಪೂಜೆ ಪುನಸ್ಕಾರಗಳಿಂದನೂ ಶಾಂತಿ ಸಿಗುತ್ತೆ, ಅವೆಲ್ಲ ತಾತ್ಕಾಲಿಕ. ಆದರೆ ಸತ್ಸಂಗದಿಂದ ನಿಜವಾದ ಶಾಂತಿ ಸಿಗುತ್ತೆ. ನಿಜವಾದ ಶಾಂತಿ ಮತ್ತು ನಮಗೆ ಸಮಾಧಾನ ಬೇಕಂದರೆ ನಾವು ಪರಮಾತ್ಮನಲ್ಲಿ ಸಂಪರ್ಕ ಅಂದರೆ ಅವನ ಜೊತೆ ಒಡನಾಟ ಇಟ್ಕೊಳ್ಬೇಕು ಅಂತ. ಯಾರು ಪರಮಾತ್ಮ ಅಂದರೆ ನಮ್ಮ ಆತ್ಮ. ಅದ್ರ ಜೊತೆ ಒಡನಾಟ ಇಟ್ಕೊಳ್ಳಿ, ಅಂದರೆ ಅದನ್ನು ತಿಳಿರಿ, ಅದನ್ನು ಚಿಂತನೆ ಮಾಡಿ, ಅದರ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ನೋಡಿ, ಹೇಳ್ತಾರೆ ಪದೇ ಪದೇ ಸತ್ಸಂಗ, ಧ್ಯಾನ, ಜಪ ಇತ್ಯಾದಿಗಳನ್ನು ಮಾಡಿದ್ರೆ ನಮಗೆ ಆತ್ಮಜ್ಞಾನ ಸಿಗುತ್ತೆ. ಆತ್ಮ ಶುದ್ಧ, ಅದರಲ್ಲಿ ಯಾವುದು ಕೊಳಕಿರಲ್ಲ, ಯಾವುದು ಕೊಳೆ ಇರೋದಿಲ್ಲ. ಹೀಗಾಗಿ ಅದು ಸಿಗುತ್ತೆ ಶಾಂತಿ. ಪ್ರೇಮ, ಎಲ್ಲರನ್ನ ಪ್ರೇಮದಿಂದ ನೋಡಿ, ಯಾರನ್ನ ದ್ವೇಷ ಮಾಡಬೇಡಿ, ಯಾರನ್ನೂ ದ್ವೇಷ ಮಾಡೋಕ್ಕೋಗ್ಬೇಡಿ. ಆ ದ್ವೇಷನೇ ಒಂದು ಸಂಸ್ಕಾರ ಆಗಿಬಿಡುತ್ತೆ. ಅವ್ರನ್ನ ದ್ವೇಷ ಮಾಡ್ತಾ ಅದೇ ಒಂದು ಸಂಸ್ಕಾರ ಆಗಿಬಿಡುತ್ತೆ. ಅದು ಮಾಡಬೇಡಿ. ಪವಿತ್ರತೆಯಿಂದ ಇರಿ, ಒಳ್ಳೆ ಆಚರಣೆಯಿಂದ ಇರಿ, ಆನಂದದಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇದು ಮೊದಲನೇ ಸಂಸ್ಕಾರ ವಿಚಾರ. ಇನ್ನು ಎರಡನೇದು ಪೂರ್ವಜನ್ಮ ಸಂಸ್ಕಾರ. ಪೂರ್ವ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವೋ ಅದು ಈಗ ಪ್ರಾರಬ್ಧವಾಗಿ ನಮ್ಮನ್ನು ಕಾಡಿಸ್ತಾ ಇರುತ್ತೆ. ಅದು ಸ್ವಲ್ಪ ಇರುತ್ತೆ. ನಾವು ಒಳ್ಳೇದು ಮಾಡಿದರೆ ನಮಗೆ ಒಳ್ಳೇದಾಗ್ತಾ ಇರುತ್ತೆ, ಒಳ್ಳೆ ಮನಸ್ಸು ಬರುತ್ತೆ ಇತ್ಯಾದಿ. ಮತ್ತು ತಂದೆ ತಾಯಿಯಿಂದ ಪಡೆದ ಸಂಸ್ಕಾರ. ತಂದೆ ತಾಯಿಗಳು ನಮಗೆ ಒಳ್ಳೆ ಸಂಸ್ಕಾರ ಅಂದರೆ ಒಳ್ಳೊಳ್ಳೆ ಕೆಲಸ ಮಾಡೋದನ್ನು ತಿಳಿಸ್ಕೊಡ್ಬೇಕು, ಒಳ್ಳೆ ರೀತಿ ಯೋಚನೆ ಮಾಡೋದನ್ನು, ಪರೋಪಕಾರ ಮಾಡೋದನ್ನು ತಿಳಿಸ್ಕೊಟ್ಟಾಗ ನಮಗೆ ಆ ಅದೇ ಒಂದು ಸಂಸ್ಕಾರ ಆಗಿಬಿಟ್ಟು ದೊಡ್ಡವರಾದ್ಮೇಲೂ ಸಹ ನಾವು ಅದನ್ನು ಮಾಡ್ತಾ ಇರ್ತೀವಿ. ಅದರಿಂದ ನೆಮ್ಮದಿ, ಶಾಂತಿ ಸಿಗ್ತಾ ಇರುತ್ತೆ. ನಮಗೆ ಗೊತ್ತಿರೋಲ್ಲ, ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ತಂದೆ ತಾಯಿರು ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ತಾರೆ. ನೋಡಿ ಅವ್ರಿಗೆ ಯಾರನ್ನ ಒಬ್ಬ ಕೆಟ್ಟದ್ದು ಮಾಡಿಬಿಟ್ರೆ ಅವ್ನು ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಡಿಸಿಲ್ಲ ರೀ ಅಂತಾರೆ. ಒಳ್ಳೆ ಸಂಸ್ಕಾರ ಕೊಡಿಸಿಲ್ಲ. ಹಾಗಾಗಿ ತಂದೆ ತಾಯಿಯಿಂದ ಒಳ್ಳೆ ಸಂಸ್ಕಾರ ಸಿಗಬೇಕು. ಸಂಘ ಮತ್ತು ವಾತಾವರಣದಿಂದ ಪಡೆಯುವ ಸಂಸ್ಕಾರ. ನೋಡಿ, ಸಂಘ, ಅದೇ ವಿಚಾರ ಹೇಳ್ತಾ ಇರೋದು. ನಾವು ಯಾವುದರ ಸಂಘ ಮಾಡ್ತೀವೋ ಅವರದ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬೀಳುತ್ತಾ ಇರ್ತದೆ. ಅವ್ರದ್ದೇ ಯೋಚನೆ ಮಾಡ್ತಾ ಇರ್ತೀವಿ, ಮತ್ತೆ ಯೋಚನೆ ಮಾಡ್ತಾ ಅವ್ರ ಸಂಘ ಮಾಡ್ತೀವಿ. ಹಾಗಾಗಿ ಸಂಘನೂ ಚೆನ್ನಾಗಿರಬೇಕು. ಇದರಲ್ಲಿ ಸಂಗಾತಿನೂ ಬರ್ತಾಳೆ, ಹೆಂಡತಿನೂ ಬರ್ತಾಳೆ, ಗಂಡನೂ ಬರ್ತಾನೆ. ಇದೂ ಒಂದು ಸಂಘನೇ. ಇದು ಒಂದು ಸಂಘನೆ. ಎಲ್ಲೋ ಇರತಕ್ಕಂಥ ಹೆಣ್ಣನ್ನು, ಎಲ್ಲೋ ಇರತಕ್ಕಂಥ ಗಂಡನ್ನು ಮದುವೆ ಮಾಡ್ತಾರೆ, ಸಂಬಂಧಿಕರಲ್ಲಿ ಮದುವೆ ಮಾಡ್ತಾರೆ. ಆದರೆ ಸಂಬಂಧಿಕರಲ್ಲಿ ವಿಚಾರ ಮಾಡ್ತಾರೆ, ಹೇಗೆ ಏನು ಎತ್ತ ಅಂತ ಹತ್ತಿರದಿಂದ ನೋಡಿರ್ತಾರಲ್ಲ, ಗೊತ್ತಾಗುತ್ತೆ. ಹಾಗೆ ಒಂದು ಹೆಣ್ಣು ಗಂಡು ತರಬೇಕಾದ್ರೂ ಯೋಚನೆ ಮಾಡ್ತಾರೆ. ಎಲ್ಲೋ ಒಂದು ಪ್ರಾರಬ್ಧ ಕರ್ಮ ಸಹ ದೂರದಿಂದ ಒಂದು ಹೆಣ್ಣು ಗಂಡು ಆಗೋಯ್ತು ನೋಡಿ. ಒಳ್ಳೆ ಹೆಣ್ಣು ಒಳ್ಳೆ ಸಂಸ್ಕಾರದಿಂದ ಕೂಡಿದರೆ ಆ ಸಂಸಾರವನ್ನು ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾಳೆ. ಅತ್ತೆ ಮಾವಂದರಿಗೆ ಒಳ್ಳೆ ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾಳೆ. ಅದೇ ರೀತಿಯಾಗಿ ಇದರಲ್ಲಿ ಇಬ್ಬರು ಸೇರ್ತಾರೆ. ಗಂಡನೂ ಸೇರಿರ್ತಾನೆ, ಹೆಂಗಸು ಸೇರಿರ್ತಾಳೆ. ಏನಾದರೂ ತಂದೆ ತಾಯಿಗೆ ಒಳ್ಳೆ ಸಂಸ್ಕಾರ ಕೊಡಿಸದೇ ಇದ್ದ ಪಕ್ಷದಲ್ಲಿ ಆ ಹೆಣ್ಣು ಹೋದಂಥ ಮನೆ ಬೇರೆ ಬೇರೆ ಆಗುತ್ತೆ. ಅದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ.
ಇನ್ನು ವಿದ್ಯಾವಂತರು ಒಳ್ಳೆ ಸಂಸ್ಕಾರ ಇಲ್ಲ ಅಂದರೆ ಅವರು ಸಹ ದುಷ್ಕರ್ಮಗಳನ್ನು ಮಾಡ್ತಾರೆ. ಇತ್ತೀಚಿನ 1-2-3 ದಿನ ಪೇಪರ್ನಲ್ಲಿ ನೋಡ್ಬೋದು. ಒಳ್ಳೆ ಡಾಕ್ಟ್ರ್ ಆತ, ಇಲ್ಲೇ ಬೆಂಗಳೂರು ಮಾರತ್ತಹಳ್ಳಿಯಲ್ಲಿ ಒಳ್ಳೆ ಡಾಕ್ಟ್ರ್ ಆತ, ಹೆಂಡ್ತಿನೂ ಡಾಕ್ಟ್ರು. ಆತ ಆಕೆನ ಹತ್ಯೆ ಮಾಡಿಬಿಡ್ತಾನೆ, ಇಂಜೆಕ್ಷನ್ ಕೊಟ್ಬಿಟ್ಟು ಹತ್ಯೆ ಮಾಡಿಬಿಡ್ತಾನೆ. ಪೇಪರ್ನಾಗೆಲ್ಲ ಬಂತು. ಕಾರಣ ಏನು? ಟಿ ವಿನಲ್ಲಿ ಬಂತು, ಪೇಪರ್ನಲ್ಲಿ ಬಂತು, ಎಲ್ಲ ಬಂತು. ಏನು ಕಾರಣ? ಏನೋ ಒಂದು ಕಾರಣ, ಅವನ ಆಸೆನೋ ದುರಾಸೆನೋ ಏನೋ. ಒಳ್ಳೆ ಸಂಸ್ಕಾರ ಇದ್ದಿದ್ರೆ ಅವನ ಆಸೆ ಪಡ್ತಾ ಇರಲ್ಲ. ಒಳ್ಳೆ ಕೆಲಸದಲ್ಲಿದ್ದ ಆತನು, ಈಗೇನು ಒಳ್ಳೆ ಕೆಲಸದಲ್ಲಿದ್ದು ಇರೋದ್ರಲ್ಲಿ ಬರೆದಿದ್ರಲ್ಲಿ ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು. ದುರಾಸೆಯಿಂದ ಏನೋ ಮಾಡ್ದ. ಹೀಗೆ ಟಿ ವಿನಲ್ಲೆಲ್ಲ ಈಗ ಬರ್ತಾ ಇದೆ ಅದು ಸಾಕಷ್ಟು. ಯಾಕೆ? ತಂದೆ ತಾಯಿಗಳು ಸಂಸ್ಕಾರ ಚೆನ್ನಾಗಿ ಕೊಟ್ಟಿದ್ರೆ ಮತ್ತು ಸಂಘದ ಸಂಸ್ಕಾರ ಚೆನ್ನಾಗಿದ್ದರೆ ಅಂಥ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಹೆಂಡ್ತಿನ ಹತ್ಯೆ ಮಾಡೋದು, ಗಂಡನ ಹತ್ಯೆ ಮಾಡೋದು ಅಂಥ ಸಂಸ್ಕಾರ ಹೋಗೋದಿಲ್ಲ. ಹಿಂದಿನ ಕಾಲದಲ್ಲಿ ತುಂಬ ಕಡಿಮೆ, ಇಲ್ಲಿಗಿಂತ 50 ವರ್ಷದ ಕೆಳಗಡೆ ಅಲ್ವರ ಸ್ವಾಮಿ, ತುಂಬ ಕಡಿಮೆ, ಜಾಸ್ತಿ ಕಾಣ್ತಾನೆ ಇರಲಿಲ್ಲ. ಈಗ ಟಿ ವಿ ಬಂದಿದೆ, ಎಲ್ಲೋ ಒಂದೊಂದು ನಡೆಯೋದು ಗೊತ್ತಾಗ್ತಾ ಇರಲಿಲ್ಲ. ಈಗ ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಹಾಗಾಗಿ ಸಂಘ ಮತ್ತು ವಾತಾವರಣ, ಅಕ್ಕಪಕ್ಕದವರು ಯಾವ ರೀತಿ ಇದ್ದಾರೆ, ನಾವು ಸುತ್ತಮುತ್ತಲ ಜನ ಯಾವ ರೀತಿ ಇದ್ದಾರೆ, ಅವ್ರ ಜೊತೆ ಸೇರಿ ಅದು ವಾತಾವರಣ. ಅದರಿಂದನೂ ಸಹ ನಾವು ಒಳ್ಳೆಯ ಸಂಘ ಮಾಡಿದರೆ ಈ ಥರ ಒಂದು ಸತ್ಸಂಗಕ್ಕೆ ಬಂದು ಒಂದು ಸತ್ಸಂಗಕ್ಕೆ ಬರೆದಿರೋ ಅಲ್ಲಿ ಪೂಜೆ ಪುನಸ್ಕಾರ, ಗುರು ಹಿರಿಯರಲ್ಲಿ ಭಕ್ತಿ, ಈ ಥರ ಎಲ್ಲ ಇರ್ತವೆ. ಯಾವಾಗ ಕುಸ್ಸಂಗ ಮಾಡ್ತೀವೋ ಇವೆಲ್ಲ ಬರೋದಿಲ್ಲ. ಆವಾಗ ಒಂದು ಪೂಜೆ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ, ಒಂದು ಭಕ್ತಿ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ, ತಂದೆ ತಾಯಿಗಳಿಗೆ ಗೌರವ ಕೊಡೋದಕ್ಕೂ ಮನಸ್ಸು ಬರೋದಿಲ್ಲ. ಈ ರೀತಿ ಆಗಿಬಿಡುತ್ತೆ ನೋಡಿ. ಇದು ಸಂಘ. ಮತ್ತು ನೋಡಿ 5ನೇದು ಕೊನೆಯದು ಹೇಳ್ತಾರೆ, ಆಧ್ಯಾತ್ಮದಿಂದ ಸತ್ಸಂಗದಿಂದ ನಾವು ಬದಲಾಯಿಸಿಕೊಳ್ಳಬಹುದಾದ ಸಂಸ್ಕಾರ. ನೋಡಿ, ಇಲ್ಲಿಗೆ ಬಂದರೆ ಮನುಷ್ಯ ಬದಲಾವಣೆ ಆಗ್ತಾನೆ ಖಂಡಿತ. ಸತ್ಸಂಗಕ್ಕೆ ಒಂದೇ ದಿನಕ್ಕೆ ಬದಲಾವಣೆಗೆ ಸಾಧ್ಯ ಇಲ್ಲ. ಹುಟ್ಟಿದ ಮಗು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. 1 ವರ್ಷನೋ 2 ವರ್ಷನೋ 3 ವರ್ಷನೋ, ಅದರ ಶಕ್ತಾನುಸಾರ. ಅದೇ ರೀತಿಯಾಗಿ ಆಧ್ಯಾತ್ಮಕ್ಕೆ ಈ ದಿನ ಬಂದೆ ನಾನು ಬದಲಾವಣೆ, ನಾಳಿಕೆ ಬದಲಾವಣೆ ಆಗಬೇಕು ಅಂದರೆ ಇದೇನು ಪವಾಡ ಅಲ್ಲ. ಪವಾಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹಂಗೆ ಪವಾಡ ಏನೋ ನಡೆಯೋ ಆಗಿದ್ದರೆ ಎಲ್ಲರೂ ದೊಡ್ಡವರಾಗ್ಬಿಡೋರು, ಎಲ್ಲರೂ ವಿದ್ಯಾವಂತರಾಗ್ಬಿಡೋರು. ಅದು ಸಾಧ್ಯ ಇಲ್ಲ. ಅಭ್ಯಾಸ, ಆಗಲೇ ಹೇಳಿದ್ವಲ್ಲ, ಅಭ್ಯಾಸ. ಆ ಸತ್ಸಂಗದಲ್ಲಿ ಬಂದು ಬದಲಾವಣೆ ಆಗಬೇಕು. ನಾವು ಬದಲಾಯಿಸುತ್ತೆ ಅಂದರೆ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ನಾವು ಧಾರಣೆ ಮಾಡಬೇಕು. ಹೇಳೋವಂಥ ವಿಚಾರಗಳನ್ನು ಗ್ರಹಿಸಿಕೊಳ್ಬೇಕು, ಅದನ್ನು ಆಚರಣೆಗೆ ತರಬೇಕು. ಆಗ ನಮ್ಮ ಒಂದು ಏನು ಹೇಳ್ತೀರ ಪ್ರಾರಬ್ಧ ಕರ್ಮ ಅದು ಸಹ ಬದಲಾವಣೆ ಆಗುತ್ತೆ. ಬರಬೇಕು, ಬಂದು ಕುಳಿತುಕೊಳ್ಬೇಕು. ಕುಳಿತುಕೊಂಡು ಒಂದು ಅರ್ಧ ಗಂಟೆ, ನಾವು 3/4 ಗಂಟೆ ನಾವು ಕೇಳಿ ಅದನ್ನು ಒಂದೊಂದೇ ಶಬ್ದವನ್ನು ನಾವು ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ನಮಗೆ ಶಾಂತಿ ಸಿಗುತ್ತೆ. ಅದೇ ಹೇಳ್ತಾರೆ, ಪದೇ ಪದೇ ಸತ್ಸಂಗ, ಧ್ಯಾನ, ಜಪ ಇತ್ಯಾದಿಗಳ ಅಂದ ನಮಗೆ ಶಾಂತಿ, ಸಮಾಧಾನ ಇವೆಲ್ಲವೂ ಸಿಗುತ್ತೆ. ಸತ್ಸಂಗದಲ್ಲಿ 2 ವಿಧ. ಕೇವಲ ಪುರಾಣ ಪುಣ್ಯಕಥೆಗಳನ್ನು ಹೇಳೋದು ಅದೊಂದು ಸತ್ಸಂಗ ಅಂತಾರೆ. ಅದರಿಂದಲೂ ಬದಲಾವಣೆ ಸಾಧ್ಯ ಆಗುತ್ತೆ. ಆದರೆ ಅಲ್ಲೇ ಇರೋದಲ್ಲ, ನಾವು ಬರೀ ಕೇವಲ ಪುಣ್ಯಕಥೆಗಳನ್ನು ಕೇಳಿ ರಾಮಾಯಣ ಮಹಾಭಾರತಗಳನ್ನೇ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇರಬೇಕು. ನಾವು ಜ್ಞಾನವನ್ನು ಬೆಳೆಸ್ಕೊಳ್ತಾ ಇರಬೇಕು. ನಾವು 1ನೇ ಕ್ಲಾಸ್ನಲ್ಲೇ ಇರ್ತೀವಾ? ಇಲ್ಲ. ಮುಂದೆ ಹೋಗಿ 10ನೇ ಕ್ಲಾಸೋ PUCನೋ ಡಿಗ್ರಿನೋ ಎಲ್ಲ ಪಡಿತೀವಲ್ವರ. ಹಾಗೇ ರೀತಿಯಾಗಿ ಜ್ಞಾನದಲ್ಲೂ ಸಹ ಆಧ್ಯಾತ್ಮದಲ್ಲೂ ಸಹ ಒಂದೊಂದೇ ಮೆಟ್ಲೇರ್ತಾ ಮುಂದೆ ಬರಬೇಕು. ನಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನ ಚೆನ್ನಾಗಿರುತ್ತೆ. ಆ ಪುರಾಣ ಪುಣ್ಯ ಕಥೆಗಳಿಗಿನ್ನ ಹೆಚ್ಚಿನ ಸಂಸ್ಕಾರ ಸಿಗೋದು ಅಂದರೆ ಆಧ್ಯಾತ್ಮ ಜ್ಞಾನದಿಂದ.
ಆಧ್ಯಾತ್ಮ ಜ್ಞಾನದಿಂದ. ಅದಕ್ಕೆ ಹೇಳ್ತಾರೆ ಸರ್ವಜ್ಞರು ಏನು ಹೇಳ್ತಾರೆ? ಆದರದ ಕಥೆಯನ್ನು, ಸೋದರರ ವಧೆಯನ್ನು ಆಧರಿಸಿ ಪುಣ್ಯದ ಕಥೆ ಎಂದು ಕೇಳುವ ಕುನ್ನಿಗಳ ನೋಡು ಸರ್ವಜ್ಞ ಅಂದ. ಆಧಾರದ ಕತೆ ಅಂದರೆ ಸೀತೆ ಕತೆ, ರಾವಣ ಎತ್ಕೊಂಡು ಹೋಗ್ಬಿಡ್ತಾನಲ್ಲ, ಆಧಾರದ ಕತೆ. ಆಮೇಲೆ ಏನೋ ಬದಲಾವಣೆ ಮಾಡಿದ್ದಾರೆ ಕಥೆಯಲ್ಲಿ. ಅವಳು ಬಂದು ಅವಳನ್ನ ಅಗ್ನಿ ಪ್ರವೇಶ ಮಾಡಿದ್ರು, ತಗೊಂಡ್ರು, ಏನೇನೋ. ಒಟ್ಟಾರೆ ಅವಳನ್ನ ಅಪಹರಿಸಿದ ಕತೆ. ಅಲ್ಲಿಂದ ತಾನೇ ಶುರುವಾಗೋದು ರಾಮಾಯಣ. ಹಾಂ, ಹಾಗಾಗಿ ಆಧಾರದ ಕತೆ. ಸೋದರರ ವಧೆ. ನಮ್ಮ ಪಂಚಪಾಂಡವರು, ಕೌರವರು ಇವರೆಲ್ಲ ಸೋದರರು, ದಾಯಾದಿಗಳು ಅಲ್ವಾ? ಅವ್ರ ವಧೆ ನೋಡಿ. ಇವ್ರು 5 ಜನ ಸೇರಿ ಅಷ್ಟೊಂದು ಜನ, 100 ಜನನ, ಎಷ್ಟೋ 100 ಜನ ಅಣ್ಣ ತಮ್ಮದನ್ನ ಸಾಯಿಸ್ತಾರೆ ಅಲ್ವರ? ಸೋದರರ ವಧೆ. ಇದನ್ನು ಪುಣ್ಯದ ಕತೆ ಅಂತ ಕೇಳ್ತಾ ಇರೋರನ್ನ, ಆಗಾಗ್ಗೆ ಕೇಳ್ತಾ ಇರೋರನ್ನ ಹೇಳೋದವರು. ಒಂದು ಸಲ ತಿಳುವಳಿಕೆ ಕೇಳಬೇಕು, ಒಂದು ಸಲ 2 ಸಲ ನಾವು ಪದೇ ಅದೇ ಕೇಳೋದನ್ನು ಅದೇನು ಪ್ರಯೋಜನ ಇಲ್ಲ ಅಂತ ಸರ್ವಜ್ಞ ಹೇಳ್ತಾರೆ. ಕುನ್ನಿಗಳು ಅಂದರೆ ನಾಯಿ ಕುನ್ನಿಗಳಿಗಿನ್ನ ಕಡೆ, ಅಲ್ಲೇ ಇರಬೇಡಿ, ದೊಡ್ಡವರಾಗಿ ನೀವು ಅಂತ. ದೊಡ್ಡ ಆಧ್ಯಾತ್ಮ ವಿಚಾರವನ್ನು ತಿಳ್ಕೊಳ್ಳಿ ಅಂಥೇಳಿ ಸರ್ವಜ್ಞರು ಹೇಳ್ತಾರೆ. ಅದರಿಂದ ನಾವು ನಾವು ತಿಳಿಬೇಕು. ನಮಗೇನು ಪ್ರಯೋಜನ? ಜ್ಞಾನ ಅಂದರೆ ಆಧ್ಯಾತ್ಮ. ನಮಗೆ ಸರಿಯಾಗಿ ತಿಳುವಳಿಕೆನೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಯಾರು ಆಧ್ಯಾತ್ಮ ಜ್ಞಾನ ತಿಳಿದಿಲ್ಲ ಅವ್ರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಏನು ಹಿಂಗಂದ್ಬಿಟ್ರಿ, ನಾವೆಲ್ಲ ಜೀವನ ಮಾಡ್ತಾ ಇಲ್ವಾ? ವ್ಯಾಪಾರ ವಹಿವಾಟು ಮಾಡ್ತಾ ಇಲ್ವಾ? ತನ್ನ ಹೆಂಡತಿ ಮಕ್ಕಳು ಪೋಷಣೆ ಮಾಡ್ತಾ ಇಲ್ವಾ? ಎಲ್ಲ ಮಾಡ್ತಾ ಇದ್ದೀರಾ. ಅದನ್ನು ಮಾಡ್ಕೊಂಡೇ ಬಂದಿದ್ದೀರಾ. ಹುಟ್ಟಿದಾಗೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಹುಟ್ಟದ ಹಾಗೆ ಏನಾದರೂ ವಿದ್ಯೆ ಇದೆ ಅಂದರೆ ಆಧ್ಯಾತ್ಮ ವಿದ್ಯೆ, ಅದನ್ನು ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ. ಅದಕ್ಕೆ ಅಲ್ಲಿ ಕೈವಾರ ತಾತಯ್ಯನವರು ಹೇಳ್ತಾರೆ, ಪುಣ್ಯಾತ್ಮರು ಯಾರಪ್ಪ ಅಂತ ಅಂದರೆ, ಯಾರು ಹುಟ್ಟದ ಹಾಗೆ ಇರುವ ವಿದ್ಯೆಯನ್ನು ಓದೋರು, ಹುಟ್ಟದ ಹಾಗೆ ಇರುವ ವಿದ್ಯೆಯನ್ನು ಅರಿತು ಧಾರಣೆ ಮಾಡ್ಕೊಂಡವ್ರು, ಅವರು ಪುಣ್ಯಾತ್ಮರು. ಇವೆಲ್ಲ ಪುಣ್ಯಾತ್ಮದ ಕಥೆ ಅಲ್ಲ, ಪುಣ್ಯದ ಕಥೆ ಎಂದು. ಇವೆಲ್ಲ ನಮ್ಮ ತಿಳುವಳಿಕೆಗೆ ಅವೇ ಅಷ್ಟೇ. ಅವುಗಳಿಂದ ಹೆಚ್ಚಿನ ಪುಣ್ಯ ಏನು ಸಿಗೋದಿಲ್ಲ. ಅವುಗಳಿಂದ ನಮ್ಮ ದುಃಖ ದೂರ ಆಗೋದಿಲ್ಲ. ಅವ್ರಗಳ ದುಃಖನೇ ದೂರ ಆಗಲಿಲ್ಲ, ಇನ್ನು ನಮ್ಮ ದುಃಖ ದೂರ ಆಗುತ್ತಾ? ಇದೇ ಕಬೀರ್ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಪಂಚಪಾಂಡವರ ಜೊತೆ ಯಾರಿದ್ದು? ಕೃಷ್ಣ ಪರಮಾತ್ಮ. ಅವನ್ನ ಏನು ಅಂತೇಳಿ ಪೂಜಿಸ್ತಾರೆ? ದೇವರು. ಆ ದೇವರು ಜೊತೆಯಲ್ಲಿದ್ದು ಸಹ ಆ ದ್ರೌಪದಿಗೆ ವಸ್ತ್ರಾಭರಣ ಯಾಕಾಯಿತು? ಕಷ್ಟ ತಪ್ಪಲಿಲ್ಲ, ದುಃಖ. ಜೂಜಿನಲ್ಲಿ ಯಾಕೆ ಸೋತೋದ್ರು ಅವರು? ಅವನು ಜೊತೆಯಲ್ಲಿ ಇದ್ನಲ್ಲ, ಅವನು ತಿಳುವಳಿಕೆ ಕೊಡ್ಬೋದಾಗಿತ್ತಲ್ಲ. ಮೋಸದಿಂದ ಆದರೂ ನೀವು ತಿಳುವಳಿಕೆ ಕೊಡಬೇಕಾಗಿತ್ತಲ್ಲ, ಇದು ಆಡಬೇಡ ಅಂತ ಅಲ್ವರಾ? ನೋಡಿ, ಅವನು ಆ ಧರ್ಮರಾಯ ಆ ಸಂಸ್ಕಾರ ಬೆಳೆಸ್ಕೊಂಡ್ಬಿಟ್ಟಿದ್ದ. ಏನೋ ಜೂಜಾಟ ಆಡೋ ಸಂಸ್ಕಾರ. ಅವ್ನು ಜೂಜಾಟ ಅಂದರೆ ಆಡೋದಂದರೆ ಆಸೆ, ಇನ್ನೆಲ್ಲ ಸರಿ, ಅದೊಂದು ಅವನು ಕೊರತೆ ಆಧಾರ. ಆದರೆ ಇವನು ಪಕ್ಕದಲ್ಲೇ ಇದ್ನಲ್ಲ, ತಪ್ಪಿಸ್ಬೋದಾಗಿತ್ತಲ್ಲ. ಅವನು ಪ್ರಾರ್ಥನೆ ಮಾಡೋರಲ್ಲ ಇವರು. ಮತ್ತೆ ಜೊತೆಯಲ್ಲಿದ್ದ ಅಂತೇನೆ ಅರ್ಥ. ಜೊತೆಯಲ್ಲಿದ್ದಾನೆ ಅಂತ ಅವ್ನು ಬಂದು ಕೈ ಹಿಡಿದು ಎಳಿಬೋದಾಯಿತು, ಮಾಡಬೇಡ ನೀನು ಅಂತ ಅಲ್ವಾ? ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಕಾರಣ ಇಷ್ಟೇ ಅಂದರೆ ಅವ್ರ ಸಂಸ್ಕಾರ, ಅವರ ಪ್ರಾರಬ್ಧ ಕರ್ಮ, ಹೀಗೆ ಇತ್ಯಾದಿ. ಬನ್ನಿ ಸುಮೆ, ನಮಸ್ಕಾರ. ಥ್ಯಾಂಕ್ ಯು ಸರ್. ಹೀಗಾಗಿ ಆಧ್ಯಾತ್ಮದಿಂದ ಮಾತ್ರ ದುಃಖ ನಿವಾರಣೆ ಆಗುತ್ತೆ. ಯಾವುದರ ದುಃಖ? ಹುಟ್ಟು ಸಾವುಗಳ ದುಃಖ. ಬೇರೆ ಯಾವುದರಿಂದನೂ ಈ ದುಃಖಗಳು ದೂರ ಆಗೋದಿಲ್ಲ. ಆಧ್ಯಾತ್ಮ ಅಂದ್ರೇನು? ಮೊದಲನೇದಾಗಿ ತನ್ನನ್ನು ತಾನು ಅರಿಬೇಕು. ನೋಡಿ, ತನ್ನನ್ನು ತಾನು ಅಂದರೆ ತನ್ನ ಸ್ವರೂಪವನ್ನು ಅರಿಬೇಕು. ಅದನ್ನು ಆತ್ಮ ಅಂತ ಹೇಳ್ತಾರೆ, ನಾನು ಅಂತ ಹೇಳ್ತಾರೆ, ಅರಿವು ಅಂತ ಹೇಳ್ತಾರೆ, ಸತ್ಯನಾಮ ಅಂತ ಹೇಳ್ತಾರೆ, ಶುದ್ಧ ಚೈತನ್ಯ ಅಂತ ಹೇಳ್ತಾರೆ, ಹಲವಾರು ಹೇಳಿದೆ. ಇದನ್ನು ಅರಿಯಲು ಜ್ಞಾನ ಬೇಕು. ಜ್ಞಾನ ಅಂದರೆ ವಿದ್ಯೆ, ತಿಳುವಳಿಕೆ. ಬೇರೆ ವಿದ್ಯೆಗಳೆಲ್ಲ ಹೊರಗಡೆ ನಿಮಗೆ ಫೀಸ್ ಕೊಟ್ಟು ಕಲಿಸ್ಬಿಡ್ತಾರೆ. ಮೊದಲು ಅದಕ್ಕೂ ಫೀಸ್ ತೊಗೊಳ್ತಾ ಇರಲ್ಲ, ಎಲ್ಲ
ಫ್ರೀ ಹೇಳೋರು 100 ವರ್ಷಗಳ ಹಿಂದೆ. ಗೌರ್ಮೆಂಟ್ ಹಾಂ, ಈಗೆಲ್ಲ ಅದಕ್ಕೂ ದುಡ್ಡು ಇರಲಿ. ಅವೆಲ್ಲ ಹೊಟ್ಟೆಪಾಡಿನ ವಿದ್ಯೆ, ನಮ್ಮ ಹೊಟ್ಟೆ ನೀಗಿಸ್ಕೊಳ್ಳೋಕ್ಕೆ, ನಮ್ಮ ಸಂಸಾರ ಪೋಷಣೆ ಮಾಡ್ಕೊಳ್ಳೋಕ್ಕೆ. ಹಾಂ, ಈ ರೀತಿಯಾಗಿ ಅವೆಲ್ಲ ವಿದ್ಯೆ, ಅದು ಬೇಕು, ಇಲ್ಲ ಅಂತೇಳಿಲ್ಲ. ಒಂದು ವ್ಯಾಪಾರದ ವಿದ್ಯೆ ಆಗಿರ್ಬೋದು, ಒಂದು ನೇಯ್ಗೆ ವಿದ್ಯೆ ಆಗಿರ್ಬೋದು, ಮತ್ತೊಂದು ಯಾವುದೋ ಇಂಜಿನಿಯರ್, ಏನಾದರೂ. ಆದರೆ ಅವುಗಳಿಂದ ಬಿಡುಗಡೆ ಇಲ್ಲ, ದುಃಖದಿಂದ ಬಿಡುಗಡೆ ಇಲ್ಲ, ದುಃಖದಿಂದ ಬಿಡುಗಡೆ ಇಲ್ಲ. ಯಾವಾಗ ಇದನ್ನು ತಿಳಿತಾನೋ ಆವಾಗ ಅವನು ಎಲ್ಲವನ್ನ ನೋಡಿ ವಿಚಾರ ಮಾಡ್ತಾನೆ. ನಾವು ಆಸೆ ಪಡಬಾರ್ದು, ಅತಿಯಾದ ಆಸೆ ಪಡಬಾರ್ದು. ಅವನು ಅತಿಯಾದ ಆಸೆ ಪಟ್ಟ ವೈದ್ಯ, ಅವನು ತಿಳುವಳಿಕೆ ಇಲ್ವರ ಅವನಿಗೆ? ಏನು ಸ್ವಾಮಿ, 10 ಜನಕ್ಕೆ ಟ್ರೀಟ್ಮೆಂಟ್ ಕೊಡೋಂಗೆ ತಿಳುವಳಿಕೆ ಇಲ್ವಾ? ಏನೋ ಆಸೆ ಪಟ್ಟ, ಬೇರೆ ಇನ್ನೊಂದಕ್ಕೆ ಆಸೆ ಪಟ್ಟ. ಹಾಗಾಗಿ ಅವನಿಗೆ ದುಷ್ಕೃತ್ಯ ಮಾಡಲು ಮನಸ್ಸು ಪ್ರೇರಣೆ ಬಂತು. ಯಾವಾಗ ಅವನು ಈ ಜ್ಞಾನದಲ್ಲಿರ್ತಾನೋ, ಆಧ್ಯಾತ್ಮ ಜ್ಞಾನದಲ್ಲಿರ್ತಾನೋ, ಅದನ್ನು ವಿಚಾರ ಮಾಡ್ತಾನೆ, ಇದೆಲ್ಲ ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಅಂದರೆ ತಿಳುವಳಿಕೆ, ವಿದ್ಯೆ. ನನ್ನನ್ನು ತಾನು ತಿಳಿಯೋಕ್ಕೆ ಜ್ಞಾನ ಬೇಕು, ತನ್ನನ್ನು ತಾನು ತಿಳಿಯೋಕ್ಕೆ ಜ್ಞಾನ ಬೇಕು. ಯಾವುದದು? ಅದೇ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಎಲ್ಲ ಹೇಳ್ತೀವಿ ನಾವು, ಆತ್ಮಸ್ವರೂಪಿಗಳು ಅಂತ. ಇವಾಗ ಇಲ್ಲಿ ಬಂದು ಕೇಳೋರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಆತ್ಮಸ್ವರೂಪಿಗಳು ಅಂತ. ಆದರೆ ಅದು ಸ್ವಂತಕ್ಕೆ ಅನುಭವ ಬರಬೇಕಪ್ಪ, ಸ್ವಂತಕ್ಕೆ ಅನುಭವ ಬರಬೇಕು, ಸ್ವಂತಕ್ಕೆ ಅನುಭವ ಬರಬೇಕು. ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಕುರುಡನಿಗೆ ಆನೆ ಕಾಣಿಸಲ್ಲ, ಅದನ್ನೇ ಆವರಣ ಅನ್ನೋದು. ಆವರಣ ಮತ್ತು ಅಜ್ಞಾನ, ಅವನು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಆವರಣ ಅಂದರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಪರದೆ ಅಡ್ಡ ಇದೆ ಅಂತ ಅರ್ಥ. ಸತ್ಯ ಬೇರೆ ರೀತಿಯಾಗಿ ತಿಳ್ಕೊಳ್ತಾರೆ ಕೆಲವರು. ಸತ್ಯ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ದೇ ಇರೋದ್ರಿಂದ, ಅಂದರೆ ತಿಳಿದೇ ಇಲ್ಲದೆ ಇರೋದ್ರಿಂದ, ಏನು ಒಂದು ಪವಾಡವನ್ನು ಸತ್ಯ ಅಂದ್ಬಿಡ್ತಾರೆ, ಅದು ಸತ್ಯವಲ್ಲ, ಅವೆಲ್ಲ ಸತ್ಯ ಅಲ್ಲ. ಅದು ಪರೋಕ್ಷ ಸತ್ಯ, ಪರೋಕ್ಷ ಜ್ಞಾನ ಅಂತಾರೆ. ಅವೆಲ್ಲ ಅಂತೆ ಕಂತೆ, ಅವೆಲ್ಲ ಸತ್ಯವಲ್ಲ. ಸತ್ಯ ಅಂದರೆ ನಮಗೆ ಅನುಭವಕ್ಕೆ ಬರೋವಂಥದ್ದು. ಕೂಡ್ರಿಗೆ ಆನೆ ಏನು ಕಾಣಿಸ್ತೆ? ಒಬ್ಬೊಬ್ಬನ ಒಂದೊಂದು ಕಡೆ ಮುಟ್ತಾನೆ, ಒಬ್ಬನ ಕಾಲು ಮುಟ್ತಾನೆ, ಇದು ಕಂಬ ಇದೆ, ಆನೆ ಕಂಬ ಇದ್ದಂಗೆ ಇದೆಯಪ್ಪ ಅಂತಾನೆ. ಇನ್ನೊಬ್ಬನು ಸೊಂಡ್ಲು ಮುಟ್ತಾನೆ, ಅವನೊಂಥರ ಹೇಳ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಒಬ್ಬನು ಮೈ ಮುಟ್ತಾನೆ, ಗೋಡೆ ಅಂತ ಇದೆಯಪ್ಪ ಅಂತ ಹೇಳ್ತಾನೆ. ಈ ಅಜ್ಞಾನವೇ ವಿಕ್ಷೇಪ. ಇದು ಯಾವ ರೂಪದಲ್ಲೂ ಇಲ್ಲ. ಅವನು ಕಣ್ಣು ಬಂದ್ಬಿಟ್ರೆ ಅವಾಗ ನಿಜವಾಗಿ ಆನೆನ ನೋಡ್ತಾನೆ ಅಲ್ವರಾ? ಹಾಗೆ ನಾವು ಹೇಳ್ತಾ ಇರತಕ್ಕಂಥದ್ದು ಪರೋಕ್ಷ ಜ್ಞಾನ, ಸತ್ಯದ ಪರೋಕ್ಷ ಜ್ಞಾನ. ನೀವು ಅಂದ್ಕೊಳ್ತೀರಾ ಹೇಗೆ ಅಂದರೆ, ನೋಡಪ್ಪ ನಮ್ಮ ಸ್ವರೂಪ ಹಂಗಂತೆ ಹಿಂಗಂತೆ ಹೇಳ್ತಾರೆ, ಅರಿವು ಸ್ವರೂಪವಂತೆ, ಅದು ಪರೋಕ್ಷ. ಯಾವಾಗ ಅದರ ನಿಮಗೆ ಅನುಭವ ಆಗುತ್ತೋ ಅದು ಅಪರೋಕ್ಷ. ನಿಮಗೆ ಅನುಭವಕ್ಕೆ ಬರಬೇಕು, ಅದು ಅಪರೋಕ್ಷ. ನೋಡಿ, ಸತ್ಯದ ಸ್ವರೂಪವನ್ನು ಅನುಭವಿಸಿನೇ ತಿಳಿಬೇಕು. ನೋಡಿ, ಸತ್ಯ ನಾನು ಎಷ್ಟೇ ಹೇಳಿದ್ರೂ ಸಹ, ನಾನು ಹೇಳತಕ್ಕಂಥ ಶಬ್ದಗಳಾಯಿತು, ಕೇಳಿದ ಬಳಿಕ ನೀವು ಅದನ್ನು ಅನುಭವ ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಅನುಭವ ಪಡೆಯೋಕ್ಕೆ. ಅದಕ್ಕೆ ಏನು ಬೇಕು ಅಂದರೆ ಸತ್ಸಂಗ ಬೇಕು. ನಿಮಗೆ ಅನುಭವ, ಸತ್ಯದ ಅನುಭವ ಅಂದರೆ ನಿಮ್ಮ ಸ್ವರೂಪದ ಅನುಭವ ಆಗಬೇಕಾದ್ರೆ ಗುರುಗಳ ಮೂಲಕ ತಿಳ್ಕೊಳ್ಬೇಕು. ಗುರುಗಳ ಮೂಲಕ ಅವ್ರು ಪ್ರೇರಣೆ ಕೊಡ್ತಾರೆ, ಈ ರೀತಿ ಇದೆ ಅಂತ. ನೀವು ಅದನ್ನು ಜಪ ಧ್ಯಾನಗಳ ಮೂಲಕ ಅನುಭವಿಸ್ಬೇಕು. ಒಂದು ಮಂತ್ರ ಕೊಡ್ತಾರೆ, ದೀಕ್ಷೆ ಕೊಟ್ಟ ಮೇಲೆ ಗುರುಸ್ಮರಣೆ ಮಾಡ್ತಾ ಆ ಮಂತ್ರವನ್ನು ಜಪಿಸ್ತಾ ಇದ್ರೆ ಪ್ರತಿನಿತ್ಯ ಬೆಳಿಗ್ಗೆನೋ ಸಾಯಂಕಾಲನೋ
24 ಗಂಟೆನೂ ಮಾಡ್ಬೋದು ಅಂತಾರೆ, ನಿದ್ರೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಗಲಲ್ಲಿ ಕೆಲಸ ಮಾಡಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಮಾಡ್ಬೋದು, ಇಲ್ಲ ಅಂತೇಳಿಲ್ಲ, ಮಾಡ್ಬೋದು. ಅದು ಪ್ರಯತ್ನ, ಸಾಧನೆಯ ಮೂಲಕ. ನೋಡಿ, ಇದೇ ಸಾಧನೆ. ಪ್ರತಿನಿತ್ಯ ನಾವು ಗುರುಗಳನ್ನು ಸ್ಮರಣೆ ಮಾಡೋದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಬೆಳಿಗ್ಗೆ ಸಂಜೆ ಬಿಡುವು, ಅದೇ ಟೈಮು ನಮಗೆ ಬಿಡುವು. ಮಧ್ಯದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹಾಗೂ ಮಾಡ್ಬೋದು. ಈ ರೀತಿ ಸಾಧನೆಯ ಮೂಲಕ ಸತ್ಯದ ಯಥಾರ್ಥ ಅನುಭವ ಆಗುತ್ತೆ. ಯಥಾರ್ಥ ಅಂದರೆ ಇರೋದು ಹೇಗಿದೆಯೋ ಹಾಗೆ ನಿಮಗೆ ಆಗತಕ್ಕಂಥ ಅನುಭವವನ್ನು ನಮಗೆ ನೀವು ಹೇಳೋಕ್ಕಾಗೋದಿಲ್ಲ. ಹೇಳೋಕ್ಕಾಗೋದಿಲ್ಲ. ನಿಮ್ಗೆ ಅನುಭವ ಆದಾಗ ನೀವು ಸಂತೋಷವಾಗಿರ್ತೀರ, ಆ ಸಂತೋಷನ ಹೇಳೋಕ್ಕಾಗೋದಿಲ್ಲ. ಮೂಗನಿಗೆ ಬೆಲ್ಲ ಕೊಟ್ಬಿಟ್ಟು ತಿನ್ಬಿಟ್ಟು ಮೇಲೆ ಹೆಂಗೈತೆ ಅಂತ ಕೇಳಿದ್ರೆ ಹೇಳ್ತಾನ? ಹೇಳೋಕ್ಕಾಗೋದಿಲ್ಲ. ಹಾಗೆ ಇದು ಅಂದರೆ ಹೇಳಿದೆ, ಆ ಪರಮಾರ್ಥ ಸತ್ಯವೇನೆಂಬುದು ತಿಳಿದು ಬರುತ್ತದೆ. ನೋಡಿ, ಆಗ ದುಃಖ ನಿವೃತ್ತಿ ಹೇಳ್ತಾರೆ. ಆಗ ದುಃಖ ನಿವೃತ್ತಿ ಆಗತ್ತೆ ಮತ್ತು ಅತ್ಯಂತಿಕ ತೃಪ್ತಿ. ಅತ್ಯಂತಿಕ ತೃಪ್ತಿ ಅಂತ ಅಂದರೆ ಜಗತ್ತಿನ ಯಾವುದೇ ವಸ್ತುಗಳಿಂದ ತೃಪ್ತಿ ಆಗೋದಿಲ್ಲ. ಜಗತ್ತಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳಿಂದ ತೃಪ್ತಿ ಆಗೋದಿಲ್ಲ. ಹೆಂಡತಿಯಿಂದ ತೃಪ್ತಿ ಸಿಗೋದಿಲ್ಲ, ಗಂಡನಿಂದ ತೃಪ್ತಿ ಸಿಗೋದಿಲ್ಲ, ಮಕ್ಕಳಿಂದ ತೃಪ್ತಿ ಸಿಗೋದಿಲ್ಲ. ಅವೆಲ್ಲ ಸಿಕ್ಕಿದ್ರೂ ಕೂಡ ಕ್ಷಣಿಕ. ಹಾಗಂತೇಳಿ ಬಿಟ್ಬಿಡೋದ ನಾವು? ಯಾರನ್ನು ಬಿಡೋ ಅವಶ್ಯಕತೆ ಇಲ್ಲ. ವಿಚಾರ ತಿಳಿಬೇಕು, ಅವ್ರ ಜೊತೆ ಪ್ರೇಮದಿಂದ ವ್ಯವಹಾರ ಮಾಡಬೇಕು, ನಮ್ಮ ಜವಾಬ್ದಾರಿಗಳನ್ನು ನಿವಾರಣೆ ಮಾಡಬೇಕು. ಅದನ್ನು ಮಾಡ್ತಾನೆ ನಮ್ಮನ್ನು ನಾವು ತಿಳಿಬೇಕು. ಕಳೆದ ವಾರ ಹೇಳಿದ್ವಿ ಅದೇ ವಿಚಾರ. ಏನು? ಜೀವನವನ್ನು ನಿರ್ವಹಣೆ ಮಾಡ್ತಾನೆ ನೀನು ಸ್ವರೂಪವನ್ನು ತಿಳಿ. ಆ ಸ್ವರೂಪದ ಅನುಭವವನ್ನು ಅನುಭವಿಸು. ಅದು ಅಪರೋಕ್ಷ ಜ್ಞಾನ. ಅದು ಅಪರೋಕ್ಷ ಜ್ಞಾನ. ಆ ಜ್ಞಾನವನ್ನು ಪಡೆದಾಗ, ಅದನ್ನು ಅನುಭವಿಸಿದಾಗಲೇ ಅತ್ಯಂತಿಕ ತೃಪ್ತಿ. ಅಂದರೆ ಇನ್ಯಾವುದರಲ್ಲಿ ಜಗತ್ತಿನ ಯಾವುದೇ ವಸ್ತುಗಳಿಂದ ತೃಪ್ತಿ ಇಲ್ಲ. ಸದ್ಗುರು ಹನುಮಾನ್ ಸಾಹೇಬರು ಕತೆ ಹೇಳೋರು, ಕಾರ್ತ್ಯ ವೀರ್ಯಾರ್ಜುನ ಕತೆ. ಅವನಿಗೆ 1000 ಕೈಗಳು ಅಂತ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಕತೆ ಮೂಲಕ ತಿಳ್ಕೊಳ್ಳೋದೇನು ಅಂದರೆ, ನೋಡಿ, ಅವನಿಗೆ ಒಂದು ಸರಿ ಕಾಡಿನಲ್ಲಿ ಬೇಟೆಗೆ ಹೋದಾಗ ದೂರ ಆಗಿಬಿಡ್ತಾನೆ. ದೂರ ಆಗಿಬಿಟ್ಟು ಜಮದಗ್ನಿ ಮಹರ್ಷಿಗೆ ಬರ್ತಾನೆ, ಆ ಆಶ್ರಮಕ್ಕೆ. ಅಲ್ಲಿ ಅವ್ನಿಗೆ ಊಟೋಪಚಾರ ಮಾಡ್ತಾರೆ, ದಿಢೀರಂತ ಊಟೋಪಚಾರ. ಕೆಲವರು ಸೈನಿಕರು ಬಂದು ಸೇರ್ಕೊಂಡ್ಬಿಡ್ತಾರೆ. ಆಶ್ರಮದಲ್ಲಿ ಏನಾಯ್ತಪ್ಪ ಮಾಡೋಕ್ಕೆ? ಸಲಕರಣೆಗಳು ಏನೂ ಇರೋದಿಲ್ಲ. ಕೇಳ್ತಾನೆ ರಾಜ, ಹೆಂಗೆ ಮಾಡಿದ್ರಿ ಇದರಿಂದ ನೀವು ಇಷ್ಟೊಂದು ಜನಕ್ಕೆ? ನನ್ನ ಸ್ನೇಹಿತರಿಗೆಲ್ಲ ಮಾಡಿದ್ದೀರಾ, ನನಗೂ ಊಟೋಪಚಾರ ಮಾಡಿದ್ದೀರಾ? ಅದು ಕೆಲವು ಸಮಯದಲ್ಲಿ ಹೇಳ್ತಾರೆ ಜಮದಗ್ನಿ ಮಹರ್ಷಿ, ನಮಗೆ ದೇವೇಂದ್ರನು ಕಾಮಧೇನು ಕೊಟ್ಟವನಪ್ಪ, ಅದರಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ, ಅವನಿಗೆ ಅದ್ರ ಮೇಲೆ ಆಸೆ ಬಂದ್ಬಿಡ್ತು. ಅವನು 3 ಲೋಕದ ಒಡೆಯ. ಏನು 3 ಲೋಕ ಅಂದರೆ ಭೂಮಿ, ಸ್ವರ್ಗ, ಪಾತಾಳ ಅಂತ ಹೇಳ್ತಾರೆ. ಸ್ವರ್ಗ, ಮರ್ತ್ಯ, ಪಾತಾಳನ ಅದು ಒಡೆಯ. ಅವನು ಚಕ್ರವರ್ತಿಗಿನ್ನ ದೊಡ್ಡವನು. ಅಂಥವ್ನಿಗೆ ಅದ್ರ ಮೇಲೆ ಆಸೆ ಬಂದ್ಬಿಡ್ತು. ಕೇಳ್ತಾನೆ, ಇದು ನಿಮ್ಮ ಹತ್ರ ಇರೋದು ಲಾಯಕ್ಕಲ್ಲ, ನಮಗೆ ಕೊಟ್ಬಿಡಿ ಅಂತ. ಇಲ್ಲಪ್ಪ, ಅದು ಸಾಧುಗಳು ಬಂದರೆ ಅವರ ಒಂದು ಉಪಚಾರಕ್ಕೆ ನಮಗೆ ಕೊಟ್ಟಿದ್ದಾನೆ ಅಂತ. ಕೇಳೋದಿಲ್ಲ, ಬಲವಂತವಾಗಿ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅಡ್ಡ ಬಂದರೆ ಅವ್ರನ್ನ ಹೊಡೆದಾಕ್ಬಿಡ್ತಾನೆ, ಜಮದಗ್ನಿ ಮಹರ್ಷಿಗಳನ್ನು. ನೋಡಿ, ತೃಪ್ತಿ ಎಲ್ಲಿಂದ ಬಂತು ಅವನಿಗೆ? ಅಷ್ಟೊಂದಿದ್ದು ಒಂದು ಕಾಮಧೇನುಗೆ ಹೇಳ್ಕೊಂಡು ಹೋಗ್ಬಿಟ್ಟ. ಅವನಿಗೆ ಬೇಕಾದಂಗಿತ್ತು. ಕೊನೆಗೆ ಅವ್ರ ಮಗ ಬಂದು ಅವನು ಹೊಡೆದಾಕ್ತಾನೆ ಅಂತ ಅನ್ನಿ. ಪರಶುರಾಮ ಬಂದು ಆ ಕಾರ್ತ್ಯ ವೀರ್ಯಾರ್ಜುನನ್ನು ಹೊಡೆದಾಕ್ತಾನೆ. ಅದಕ್ಕೆ ಹೇಳಿ, ಅತ್ಯಂತಿಕ ತೃಪ್ತಿ ಅಂದರೆ ಜಗತ್ತಿನಲ್ಲಿ ಯಾವುದರಿಂದ ತೃಪ್ತಿ ಸಿಗುತ್ತೋ ಅವೆಲ್ಲ ತೃಪ್ತಿಗಳಲ್ಲ. ಅಂದರೆ ಆನಂದವಲ್ಲ, ತೃಪ್ತಿ ಆಗೋದಿಲ್ಲ. ಅವೆಲ್ಲ ಬೇಕು 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 ಅನಿಸುತ್ತೆ ನಮಗೆ, ಮತ್ತೆ ಬೇಕು ಅನಿಸುತ್ತೆ. ಇನ್ನು ಯಯಾತಿಕತೆ, ಅವನು ಹಾಗೇನೆ ರಾಜಭೋಗಗಳನ್ನ ಭೋಗಿಸ್ತಾ ಇರ್ತಾನೆ. ವಯಸ್ಸಾಗೋಯ್ತು, ಇಂದ್ರಿಯಗಳೆಲ್ಲ ಶಿಥಿಲಗೊಳ್ತವೆ, ಭೋಗಿಸೋಕ್ಕಾಗೋದಿಲ್ಲ. 4 ಜನ ಮಕ್ಕಳಿರ್ತಾರೆ, ಎಲ್ಲರನ್ನೂ ಕರೀತಾನೆ.
ನಿಮ್ಮ ಆಯುಷ್ ಕೊಡ್ರಪ್ಪ, ನನಗಿನ್ನೂ ಆಸೆ ಇದೆ ಭೋಗಿಸ್ಬೇಕು ಅಂತ. 3 ಜನ ಮಕ್ಕಳು ಒಪ್ಪೋದಿಲ್ಲ, ಕೊನೆಯದು ಪುರೂರವ ಅಂತ ಒಪ್ಕೊಳ್ತಾನೆ, ಬದಲಾವಣೆ ಮಾಡ್ಕೊಳ್ತಾರೆ. ಇವನ ಆಯುಷ್ ಅವನಿಗೆ, ಅವನು ಆಯುಷ್ ಇವನಿಗೆ. ಮಗ ಹೋಗಿ ಮುದುಕ ಆಗಿಬಿಡ್ತಾನೆ, ಮುದುಕ ಹೋಗಿ ಮಗನ ವಯಸ್ಸು ಬಂದುಬಿಡುತ್ತೆ, ಭೋಗಿಸ್ತಾನೆ ರಾಜಭೋಗಗಳನ್ನು. ಅವನು ಜ್ಞಾನೋದಯ ಆಗತ್ತೆ, ಆಗಲೂ ತೃಪ್ತಿ ಸಿಗಲ್ಲ ಅವನಿಗೆ, ಜ್ಞಾನೋದಯ ಆಗ್ಬಿಡುತ್ತೆ. ಇದರಿಂದ ತೃಪ್ತಿ ಸಿಗೋದಿಲ್ಲ. ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿದ್ರೆ ಯಾರೋಗುತ್ತೋ ಉರಿಯುತ್ತೋ. ನೋಡಿ, ಅದೇ ರೀತಿ ಅಂತೇಳಿ ಅವನು ತಿಳ್ಕೊಂಡು ಮತ್ತೆ ಮಗನನ್ನು ಬರಮಾಡ್ಕೊಂಡು ಕೊನೆಯವನ್ನ ವಾಪಸ್ ಮಾಡ್ತಾನೆ. ಆಯುಷ್ಯನ ವಯಸ್ಸು ಯೌವನವನ್ನು ತಿರ್ಗಾ ವಾಪಸ್ ಮಾಡಿ ತಾನು ಕಾಡಿಗೆ ಹೋಗ್ತಾನೆ. ಏನು, ತಪಸ್ಸು ಮಾಡಿ ಇದರಿಂದ ತೃಪ್ತಿ ಪಡೆಯೋಣ ಅಂತೇಳಿ. ಈ ರೀತಿಯಾಗಿ ಜಗತ್ತಿನ ಯಾವುದೇ ವಸ್ತುಗಳಿಂದ ತೃಪ್ತಿ ಸಿಗೋದಿಲ್ಲ ಮನುಷ್ಯನಿಗೆ. ತೃಪ್ತಿ ಸಿಗೋದಾದರೆ ನಮ್ಮ ಸ್ವರೂಪದಿಂದ ಮಾತ್ರ ಸಾಧ್ಯ. ಅದರಲ್ಲಿ ನಾವು ಪ್ರವೇಶ ಮಾಡಿ, ಅಂದರೆ ನಮ್ಮನ್ನು ನಾವೇ ಪ್ರವೇಶ ಮಾಡಬೇಕು. ನಮ್ಮ ಮನಸ್ಸನ್ನು ಗೆಲ್ಲಿ ನಮ್ಮ ಮನಸ್ಸನ್ನು ಅಲ್ಲೋ ನಿಲ್ಲಿಸ್ಬೇಕು. ಅದೇ ನಮ್ಮ ಸ್ಥಾನ. ಅಲ್ಲಿ ಹೋದಾಗ ಮಾತ್ರ ನಮಗೆ ತೃಪ್ತಿ ಸಿಗುತ್ತೆ. ಆ ತೃಪ್ತಿ ಸಿಗುತ್ತೆ. ಅದರಿಂದ ಇದನ್ನು ತಿಳಿಯುವಂತರಾಗಿ, ಇಲ್ಲಿ ಅದೇ ಹೇಳಿರೋದು, ಸಂಸ್ಕಾರ, ಸಂಘ ಇವುಗಳನ್ನು ನೀವು ಮಾಡಬೇಕಪ್ಪ ಹೇಳ್ತಾರೆ ಇಲ್ಲಿ. ಒಬ್ಬ ಯುವಕನ ಮದುವೆ ಮಾಡಿಬಿಡ್ತೀವಿ, ಧರ್ಮ ಅದು, ಮದುವೆ ಮಾಡೋದು ಧರ್ಮ. ಅವನೇನು ಮಾಡ್ತಾನೆ, ಒಳ್ಳೆ ತಿಳುವಳಿಕೆ ಇಲ್ಲವನಾಗಿದ್ದರೆ ಮದುವೆ ಆಗಿ ಜೀವನ ಮಾಡೋದ್ರ ಜೊತೆಯಲ್ಲಿ ತನ್ನ ಕಲ್ಯಾಣವನ್ನು, ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ತಾನೆ. ಅಂದರೆ ತನ್ನನ್ನು ತಾನು ತಿಳಿತಾನೆ, ಅದ್ರ ಮಾರ್ಗದಲ್ಲೂ ನಡೀತಾನೆ. ಸಂಸಾರವನ್ನು ನಡೆಸ್ತಾ ಇದ್ರು ಕೂಡ, ಸಂಸಾರವನ್ನು ಮಾಡ್ತಾ ಇದ್ರು ಕೂಡ ತನ್ನ ಕಲ್ಯಾಣವನ್ನು ತಾನು ಮಾಡ್ಕೊಳ್ತಾನೆ. ಆದರೆ ಸಾಕಷ್ಟು ಜನ ಇದನ್ನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಕಾರಣ ಏನು ಅಷ್ಟೇ, ಅವರವ್ರು ಬೆಳೆದು ಬಂದಂಥ ಸಂಸ್ಕಾರಗಳು ಹೇಳಿದ್ವಲ್ಲ, 4 ಥರ ಸಂಸ್ಕಾರ. ಹಾಗಾಗಿ ತಂದೆ ತಾಯಿಗಳು ಸಹ ದೈವಭಕ್ತಿ, ಪೂಜೆ ಪುನಸ್ಕಾರ, ಸತ್ಸಂಗ ಇವುಗಳ ಬಗ್ಗೆ ತಮ್ಮ ಮಕ್ಕಳಿಗೆ ಹೇಳಬೇಕು, ತಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಅಂದರೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಏನೇನು ಆಸ್ತಿ ಎಲ್ಲ ಮಾಡ್ತೀವಲ್ವರ. ಇದು ಒಂದು ಆಸ್ತಿನೇ. ಹೋಗಪ್ಪ ಗುರುಗಳ ಬಳಿ ಹೋಗು, ಸತ್ಸಂಗ ಮಾಡು, ತಿಳ್ಕೊ. ನಾನು ತಿಳ್ಕೊಂಡಿದ್ದೀನಿ, ನನಗೆ ಒಳ್ಳೇದಾಗಿದೆ, ನೀನು ಒಳ್ಳೆಯದನ್ನು ಮಾಡ್ಕೊ. ಅವರವರೇ ಮಾಡ್ಕೊಳ್ಬೇಕು. ಅದನ್ನ ಹೇಳಿದ್ರು, ಉದ್ಧಾರಾತ್ಮ ಅಂತ. ತನ್ನನ್ನು ತಾನು ತಿಳಿಬೇಕು, ಅವರವರೇ ಉದ್ಧಾರ ಮಾಡ್ಕೊಳ್ಬೇಕು. ಸಾಮಾಜಿಕವಾಗಿ ಮಗನಿಗೆ ನಾವೆಲ್ಲ ಸಂಪಾದನೆ ಮಾಡಿಕೊಟ್ಬಿಟ್ಟು ಉದ್ಧಾರ ಆಗೋ ಅಂತೀವಿ, ಅದು ವ್ಯವಹಾರ, ಸಾಮಾಜಿಕ, ಪ್ರಾಪಂಚಿಕ. ಆದರೆ ಆಧ್ಯಾತ್ಮ ವಿಚಾರದಲ್ಲಿ ಮಾತ್ರ ಮನುಷ್ಯ ತನ್ನನ್ನು ತಾನೇ ಉದ್ಧಾರ ಮಾಡ್ಕೊಳ್ಬೇಕು. ಇದೇನು ಬದಲಾವಣೆ ಇಲ್ಲ, ಟ್ರಾನ್ಸ್ಫರ್ ಏನು ಆಗೋದಿಲ್ಲ, ವರ್ಗಾವಣೆ ಆಗೋದಿಲ್ಲ. ಕೊಟ್ಟು ನಿನಗೊಂದು ಸ್ವಲ್ಪ ಕೊಡ್ತೀನಿ ತಗೋ ಅನ್ನೋದು ಸಾಧ್ಯ ಇಲ್ಲ. ನೀನು ಮಾಡಿದ್ದು ನಿನಗೆ, ಹೆಂಡತಿ ಮಾಡಿದ್ದು ಹೆಂಡ್ತಿನಿಗೆ, ಗಂಡ ಮಾಡಿದ್ದು ಗಂಡನಿಗೆ, ಮಕ್ಕಳು ಮಾಡಿದ್ದು ಮಕ್ಕಳಿಗೆ. ಬೇರೆ ಪುಣ್ಯ ವಿಚಾರಗಳೆಲ್ಲ ಸ್ವಲ್ಪ ಭಾಗ ಆಗ್ತವೆ. ಆದರೆ ಆಧ್ಯಾತ್ಮ ತನ್ನನ್ನು ತಾನು ತಿಳಿಯೋ ವಿಚಾರದಲ್ಲಿ ಅವನೇ ಮಾಡ್ಕೊಳ್ಬೇಕು. ಸಂಸ್ಕಾರದಿಂದ ಬರ್ಬೋದು. ತಂದೆ ತಾಯಿಗಳ ಸಂಸ್ಕಾರದಿಂದ ಸತ್ಸಂಗಕ್ಕೆ ಬರ್ತಾರೆ. ದೃಢವಾಗಿ ನಿಂತ್ಕೊಂಡು ಕುಳಿತುಕೊಂಡು ಕೇಳೋ ಕೆಲಸ ಯಾರ್ದು? ಅದನ್ನು ಅವನಿಗೆ ದೃಢವಾಗಿ ನಿಂತ್ಕೊಳ್ಬೇಕು. ತಂದೆ ತಾಯಿಗಳ ಸಂಸ್ಕಾರ ಕಲಿಸ್ಕೊಡ್ತಾರೆ. ಕೆಲವರು ಇರ್ತಾರೆ, ಹೋಗಪ್ಪ ಪೂಜೆ ಪುನಸ್ಕಾರ, ಗುರುಗಳ ಸೇವೆ ಇವೆಲ್ಲ ಮಾಡು ಅಂತ ಹೇಳ್ತಾರೆ. ಅವರು ಬೆಳೆಸ್ಕೊಳ್ಬೇಕು. ಅದನ್ನು ಒಂದೊಂದೇ ಬೇರೆ ಮುಂದಕ್ಕೆ ಹೋಗ್ತಾ ಇರಬೇಕು. ಇದ್ದ ಕಡೆ ಇರೋದಲ್ಲ, 1ನೇ ಕ್ಲಾಸ್ನಲ್ಲೇ ಇರೋದಾ? ಇಲ್ಲ, ಹೋಗ್ತಾ ಇರ್ತೀವಿ 5, 6, 7, 8, 9, 10, 11, 12 ಹಿಂಗೆ. ಈ ರೀತಿ ಅವರು ಯಾವ ರೀತಿ ಬೆಳೀತಾರೋ ಅದೇ ರೀತಿಯಾಗಿ ಜ್ಞಾನದಲ್ಲೂ ಬೆಳಿಬೇಕು. ಸಾಂಸಾರಿಕ ಜ್ಞಾನ ಗೊತ್ತಾಯಿತು, ಪ್ರಾಪಂಚಿಕ ಜ್ಞಾನ ಗೊತ್ತಾಯಿತು, ವ್ಯಾವಹಾರಿಕ ಜ್ಞಾನ ಗೊತ್ತಾಯಿತು, ಸಂಸಾರ ಪೋಷಣೆ ಮಾಡೋ ಜ್ಞಾನ ಗೊತ್ತಾಯಿತು, ಸಮಾಜದ ನೀತಿಗಳು ಗೊತ್ತಾಯಿತು. ಇದಕ್ಕಿಂತ ಮೇಲ್ಪಟ್ಟದಲ್ಲಿರೋದು, ಮೇಲ್ಪಂಕ್ತಿಯಲ್ಲಿರೋದು ಅಂದರೆ ಆಧ್ಯಾತ್ಮ. ಅಂದರೆ ತನ್ನನ್ನು ತಾನು ತಿಳಿಯೋದು. ಅದನ್ನು ನೀನು ತಿಳಿ. ಸಂಸಾರ ಎಂಬ ಮುಳ್ಳಲ್ಲಿ ಸಿಕ್ಕಾಕೊಂಬೇಡ. ಮುಳ್ಳಿನ ಬಲೆ ಎಲ್ಲ ನಾನಾ ಕಡೆಯಿಂದ ಚುಚ್ಚುತ್ತಾ ಇರುತ್ತೆ. ಮುಳ್ಳು ಅಂದರೆ ದುಃಖ ಚುಚ್ಚಿದ್ರೆ
ಏನೇನೋ ಕೋರಿಕೆಗಳು, ಭಯ, ಬೇರೆಯವರೇನೋ ಮಾಡ್ತಾರೆ ಅಂತ ಭಯ ಇತ್ಯಾದಿ ಇರ್ತವೆ. ಅವುಗಳಿಂದ ಶಾಶ್ವತವಾಗಿ ಪರ್ಮನೆಂಟಾಗಿ ನೀನು ಬಿಡುಗಡೆ ಆಗಬೇಕು ಅಂತಂದರೆ ತನ್ನನ್ನು ತಾನು ತಿಳಿಬೇಕು. ತನ್ನನ್ನು ತಾನು ತಿಳಿಬೇಕು. ಮದುವೆ ಆಗಬೇಡ್ದು ಅಂತೇನು ಹೇಳಲ್ಲ. ಮದುವೆ ಆಗಿ ಸಂಸಾರ ಮಾಡಿ ಮಕ್ಕಳನ್ನೆಲ್ಲ ಪೋಷಣೆ ಮಾಡಿ ಅದ್ರ ಜೊತೆಯಲ್ಲಿ ಇದನ್ನು ತಿಳಿರಿ. ಇದನ್ನು ತಿಳಿಬೇಕಾದ್ರೆ ನೀನು ಕುಸ್ಸಂಗವನ್ನು ಬಿಡಬೇಕಪ್ಪ. ದುರ್ಜನರ ಸಂಘ ಬಿಡಬೇಕು. ದುರ್ಜನರ ಸಂಘ ಬಿಡಬೇಕು. ಸತ್ಯವಂತರ ಸಂಘ ಮಾಡಬೇಕು. ಸತ್ಯವಂತರು ಅಂದರೆ ಹೇಳ್ತಾರೆ ಇಲ್ಲಿ, ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನೆಲ್ಲ ಸುತ್ತೋದಲ್ಲ ಸತ್ಯವಂತರ ಸಂಘ ಅಂದರೆ. ಹೇಳ್ತಾರೆ, ಸತ್ಯರ ನುಡಿ ತೀರ್ಥ, ನಿತ್ಯರ ನಡೆ ತೀರ್ಥ, ಉತ್ತಮರ ಸಂಘವದು ತೀರ್ಥ, ಹರಿವ ನೀರದೆತ್ತಣ ತೀರ್ಥ ಸರ್ವಜ್ಞ. ನೋಡಿ, ಸತ್ಯರ ನುಡಿ ತೀರ್ಥ. ಯಾರು ಸತ್ಯ ಜ್ಞಾನದಲ್ಲಿದ್ದಾರೋ, ಪಾರಕಿ ಜ್ಞಾನದಲ್ಲಿದ್ದಾರೋ, ಸತ್ಯನಾಮ ಎಂಬ ಜ್ಞಾನದಲ್ಲಿದ್ದಾರೋ ಅವರೆಲ್ಲ ಅವರು ಹೇಳ್ತಾ ಇರೋ ಪದಗಳೆಲ್ಲ, ಶಬ್ದಗಳೆಲ್ಲ ತೀರ್ಥಕ್ಕೆ ಸಮಾನ. ನಿತ್ಯರ ನಡೆ ತೀರ್ಥ. ಅವರೇನೆ ಅವ್ರ ನಡೆ ಆಚರಣೆಗಳು ಅದೇ ತೀರ್ಥಕ್ಷೇತ್ರ. ನೀನು ಸಹ ಸುತ್ತಾಡು ಅವ್ರ ಜೊತೆನೆ. ನೀನು ತೀರ್ಥಕ್ಕೆ ಸ್ನಾನ ಮಾಡ್ದಂಗಾಯ್ತು. ಉತ್ತಮರ ಸಂಘವದು. ಯಾರು ಉತ್ತಮರು? ಮಹಾತ್ಮರೇ ಉತ್ತಮರು. ಇನ್ನೆಲ್ಲರೂ ಉತ್ತಮರೇ, ಹೆಚ್ಚಿನ ಉತ್ತಮರು ಇವರು. ನಾವೆಲ್ಲ ಉತ್ತಮರಾಗಿರೋದಕ್ಕೆ ಬಂದು ಇಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ದೀವಿ ಸತ್ಸಂಗವನ್ನು, ಅಲ್ವರಾ? ನಾವೆಲ್ಲ ಉತ್ತಮರೇ. ಯಾರು ಆಧ್ಯಾತ್ಮ ಜ್ಞಾನದಲ್ಲಿ ಇದ್ದು ಅದನ್ನು ತಿಳಿಸ್ತಾ ಇದ್ದಾರೋ, ಅದರ ಅನುಭವ ಮಾಡ್ತಾ ಇದ್ದಾರೋ ಇನ್ನೂ ಉತ್ತಮರು ಅವರು, ಮಹಾತ್ಮರು. ಅವರು ಸಂಘ ಮಾಡಪ್ಪ. ಉತ್ತಮರ ಸಂಘ ತೀರ್ಥ, ಹರಿವ ನೀರೆತ್ತನ ತೀರ್ಥ ಸರ್ವಜ್ಞ. ನೋಡಿ, ಹರಿಯ ನೀರು ಎತ್ತನ ತೀರ್ಥ ಏನೋ ತೀರ್ಥ ಸ್ನಾನ ಮಾಡಿಬಿಟ್ರೆ ನಮ್ಮ ಪಾಪಗಳು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಭ್ರಮೆನೆ, ಕರೆಕ್ಟ್. ಅದಕ್ಕೂ ಒಂದು ಕತೆ ಹೇಳವ್ರೆ. ಏನದು ಕತೆ? ಈ ರೀತಿ ಹೇಳೋದಂತೆ, ತೀರ್ಥ ಸ್ನಾನ ಮಾಡಿಬಿಟ್ರೆ ಪಾಪ ಎಲ್ಲ ಕೊಳೆದೋತಿದ್ದೆ ಅಂತ. ಯಾರೋ ಒಬ್ಬ ವ್ಯಕ್ತಿ ಗಂಗಾದೇವಿ ಅಂತ ಕೇಳಿದ್ದಂತೆ, ಏನಮ್ಮ ಎಲ್ಲ ಪಾಪಿಗಳದ್ದು ಕೊಳೆ ಎಲ್ಲ ತೊಳ್ಕೊಂಡು ಇನ್ನು ಅವ್ರನ್ನ ಉದ್ಧಾರ ಮಾಡ್ತಾ ಇದೆಯಾ, ಪುಣ್ಯ ಆಗುತ್ತಾ? ಇಲ್ಲಪ್ಪ, ಅವ್ರ ಪಾಪ ನಾನ್ಯಾಕೆ ತಲೆ ಮೇಲೆ ಹೊತ್ಕೊಳ್ಳಿ? ಗಂಗಾ ನದಿ ಎಲ್ಲಿ ಸೇರುತ್ತೆ ಹೋಗಿ ಕೊನೆಗೆ? ನಾನು ಸಮುದ್ರಕ್ಕೆ ಕಳಿಸ್ಬಿಡ್ತೀನಿ ಅವ್ರ ಪಾಪನೆಲ್ಲ. ಸಮುದ್ರ ರಾಜನ್ ಕೇಳಿದ್ನಂತೆ, ಏನಪ್ಪ ಗಂಗಾದೇವಿ ಹಿಂಗೆ ಹೇಳಿದ್ಲು, ಯಾರೋ ಪಾಪಿಗಳೆಲ್ಲ ಸ್ನಾನ ಮಾಡಿದ್ದಲ್ಲ ಪಾಪನ ನಿನಗೆ ಕಳಿಸ್ಬಿಟ್ಟವಳಿಂದ. ನಾನ್ಯಾಕೆ ಇಟ್ಕೊಳ್ಳಿ? ನಾನು ಇಟ್ಕೊಳಲ್ಲ, ನಾನು ಮೋಡಕ್ಕೆ ಕಳಿಸ್ಬಿಡ್ತೀನಿ. ಹೇಗೆ? ಆವಿಯಾಗಿ ಹೋಗ್ಬಿಡುತ್ತಲ್ಲ, ಮೋಡಕ್ಕೆ ಸೇರ್ಕೊಂಡ್ಬಿಡುತ್ತೆ. ಮೋಡ ಅಂತ ಕೇಳಿದ್ರಂತೆ, ಹೋಗಿ ಏನು ಮಾಡ್ತೀಯ, ಪಾಪ ಎಲ್ಲ ನೀನು ತೊಗೊಂಡಿದ್ದೆ ಅಂತ. ನಾನ್ಯಾಕೆ ಇಟ್ಕೊಳ್ಳಿ? ಯಾರ್ಯಾರು ಪಾಪ ಮಾಡಿದ್ರೆ ಅವ್ರ ತಲೆ ಮೇಲೆ ಸುರಿದು ಬಿಡ್ತೀನಿ ನಾನು ಮಳೆಯಾಗಿ. ನೋಡಿ, ಅದ್ರಲ್ಲಿ ಅರ್ಥ ಹೀಗೆ ನೋಡಿ, ಅವ್ರವ್ರು ಪಾಪ ಮಾಡಿದ್ದು ಅವ್ರವ್ರಿಗೇನೆ, ಅವ್ರ ತಲೆ ಮೇಲೆ ಸುರಿದು ಬಿಡ್ತೀನಿ ನಾನು ಮಳೆಯಾಗಿ. ಅವ್ರವ್ರೇ ಅನುಭವಿಸ್ಬೇಕು, ನಾವ್ಯಾರು ತಗೊಳ್ಳಲ್ಲ. ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬರು, ತೀರ್ಥಯಾತ್ರೆಗೆ 1 ಫಲ, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ಅದನ್ನು ಬಿಟ್ಟಿಲ್ಲ ಅವರು ಕಬೀರ್ ಸಾಹೇಬರು. ಒಂದು ಮಾರ್ಕ್ಸ್ ಕೊಟ್ಟರು. ನೋಡಪ್ಪ, ಪುಣ್ಯ ಸಿಗುತ್ತೆ ಅಂದರೆ ಸಿಗುತ್ತೆ. 100ಕ್ಕೆ 1 ಮಾರ್ಕ್ಸು ದೊಡ್ಡದು, 99 ದೊಡ್ಡದು, 99 ದೊಡ್ಡದು ಅಂದರೆ 100ಕ್ಕೆ 1 ಮಾರ್ಕ್ಸು ಬೇಡ, 10ಕ್ಕೆ 1 ಮಾರ್ಕ್ಸು, 9 ದೊಡ್ಡದು, 1 ದೊಡ್ಡದು. ಒಂದೇ ಮಾರ್ಕ್ಸು ಅಂದರೆ ಪುಣ್ಯ ಸಿಗುತ್ತೆ ಅಲ್ಪ ಸ್ವಲ್ಪ. ಸಾಧು ಸಂಘಕ್ಕೆ 4 ಫಲ. ನೋಡಿ, ಈ ಥರ ಸತ್ಸಂಗ ಮಾಡ್ತಾ ಇರೋ ಸೇರಿದ್ರೆ, ಸಾಧುಗಳ ಜೊತೆ ಸೇರಿದ್ರೆ 4 ಜಾಸ್ತಿ ಮಾಡಿದ್ರು. ಸದ್ಗುರು ಸಂಘಕ್ಕೆ ಅನೇಕ ಫಲ. ಯಾರು ಸದ್ಗುರುಗಳಿಂದ, ಸದ್ಗುರು ಅಂತ ಅಂದರೆ ಸದ್ಗತಿಯ ಮಾರ್ಗವನ್ನು ತೋರಿಸೋನು ಸದ್ಗುರು. ಸದ್ಗತಿ ಅಂದರೆ ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥವನು, ಒಳ್ಳೆ ಗತಿ. ಸದ್ಗತಿ ಅಂದರೆ, ಅಂದರೆ ಒಳ್ಳೆಯದು. ಆ ಒಂದು
ಒಳ್ಳೆ ಮಾರ್ಗ, ಗತಿ ಅಂದರೆ ಮಾರ್ಗ, ನಮ್ಮ ಗುರಿ ಏನು ಆ ಗತಿಯ ಮಾರ್ಗವನ್ನು ತೋರಿಸೋನು ಸದ್ಗುರು. ಸದ್ಗುರು ಪ್ರೇರಣೆ, ಶಾಸ್ತ್ರಗಳು ಪ್ರೇರಣೆ, ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ. ಮಾಡಬೇಕಾಗಿರೋದು ಯಾರ ಕೆಲಸ? ಶಿಷ್ಯನ ಕೆಲಸ, ಕೇಳತಕ್ಕಂಥವ್ರ ಕೆಲಸ. ಹಾಗಾಗಿ ಸದ್ಗುರು ಪ್ರೇರಣೆ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ, ಕೃಪೆ ತೋರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ನಡಿಬೇಕಾಗಿರೋದು ಶಿಷ್ಯನ ಕೆಲಸ, ಶಿಷ್ಯನ ಕೆಲಸ. ಅದಕ್ಕೆ ಹೇಳಿದೆ ಸತ್ಯರ ನುಡಿದಿದ್ದ. ಸದ್ಗುರು ಸಂಘಕ್ಕೆ ಅನೇಕ ಫಲ ಅಂತ ಅಂದರೆ, ನಾವು ಹಲವಾರು ವರ್ಷಗಳಿಂದ, ಕೋಟಿ ಕೋಟಿ ವರ್ಷಗಳಿಂದ ಹುಟ್ಟುತ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಧರ್ಮ ಗ್ರಂಥಗಳೆಲ್ಲ ತಿಳಿಸ್ತಾ ಇದ್ದಾವೆ. ಹುಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಮನುಷ್ಯ. ಮುಂದಿನ ಜನ್ಮದಲ್ಲಿ ಅವನ ಕರ್ಮಾನುಸಾರ ಪಶುನೋ ಪಕ್ಷಿನೋ ಯಾವುದೋ ಹುಡ್ತಾನೆ. ಹಿಂದೆ ಯಾವುದೋ ಇದ್ದ, ಈಗ ಪುಣ್ಯಕರ್ಮದಿಂದ ಮನುಷ್ಯ ಜನ್ಮ ಬಂದಿದ್ದಾನೆ. ಮುಂದೆ ತನ್ನನ್ನು ತಾನು ತಿಳಿದು ಹೋದರೆ ಮತ್ತೆ ಯಾವುದೋ ಅವನ ಕರ್ಮಾನುಸಾರ ಯಾವ ಜನ್ಮಕ್ಕೆ ಹೋಗಬೇಕು ಅಲ್ಲಿಗೆ ಹೋಗ್ತಾನೆ. ಗ್ರಂಥಗಳೆಲ್ಲ ತಿಳಿಸ್ತವೆ, ಗೀತೆನಲ್ಲೂ ತಿಳಿಸ್ತಾನೆ, ಭಗವದ್ಗೀತೆನಲ್ಲೂ ತಿಳಿಸ್ತಾನೆ ಅಲ್ವರ. ಹಾಗಾಗಿ ಸದ್ಗುರು ಸಂಘಕ್ಕೆ ಅನೇಕ ಫಲ ಅಂದರೆ ಅಪಾರವಾದ ಹುಟ್ಟಿನಿಂದ ನಾವು ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಂದರೆ ಲೆಕ್ಕನೇ ಇಲ್ಲ. ಹುಟ್ಟಿರೋದು, ನಾವು ಸತ್ತಿರೋದು. ಆ ದುಃಖದಿಂದ ಬಿಡುಗಡೆ ಮಾಡ್ತಾನೆ ಸದ್ಗುರು. ಆ ದುಃಖಗಳಿಂದ ಸದ್ಗುರು ಸಂಘಕ್ಕೆ ಅನೇಕ ಫಲ ಅಂದರೆ ಅನೇಕ ಜನ್ಮಗಳಿಂದ ಹುಡ್ತಾ ಇದ್ದೀವಿ, ನಾವು ಸಾಯ್ತಾ ಇದ್ದೀವಿ, ಅದನ್ನು ಬಿಡುಗಡೆ ಮಾಡೋದೇ ಫಲ, ಬಿಡುಗಡೆ ಮಾಡಿಸ್ತಾನೆ. ಹಾಗಾಗಿ ಸತ್ಯರ ಇಂಥ ಒಂದು ಸತ್ಯವಂತರ ಸಂಘ ಮಾಡಿ, ಯಾರು ತನ್ನನ್ನು ತಾನು ತಿಳಿದು ಅಪರೋಕ್ಷ ಜ್ಞಾನವನ್ನು ಪಡೆದಿರ್ತಾರೋ ಅಂಥವರ ಸಂಘ ಮಾಡಿ, ಅಂಥವರ ಸಂಘ ಮಾಡಿ. ಮನುಷ್ಯ ಮೇ ಪಕ್ಕೆ ನಿಶ್ಚಯ ಕಿ ವಹ ಮಹಾನ್ ಶಕ್ತಿ ಹೈ. ನೋಡಿ, ಮನುಷ್ಯನಲ್ಲಿ ಮಹಾನ್ ಶಕ್ತಿ ಇದೆ, ನಿಶ್ಚಯವಾಗಿದೆ. ಇದರಿಂದ ಅವನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿಕೊಳ್ಬೋದು. ಸಾಂಸಾರಿಕ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಬೋದು, ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಬೋದು, ಹುಟ್ಟು ಸಾಳು ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಬೋದು, ಕಾಮಕ್ರೋಧ ಎಂಬ ಮೋಹ ಎಂಬ ಬಂಧನಗಳಿಂದ ಬಿಡುಗಡೆ ಮಾಡಿಕೊಳ್ಬೋದು. ಆದರೆ ಅವನು ಮನಸ್ಸು ಮಾಡ್ತಾ ಇಲ್ಲ, ದೃಢವಾದ ಸಂಕಲ್ಪ ಮಾಡ್ತಾ ಇಲ್ಲ, ನಾನು ಇದರಿಂದ ಬಿಡುಗಡೆ ಆಗಬೇಕು ಅಂತ. ಈಗಂತೂ ಯೂಟ್ಯೂಬ್ಗಳಲ್ಲಿ ಈ ವಿಚಾರಗಳನ್ನು ಹಾಕ್ತಾನೆ ಇರ್ತಾರೆ. ಕರ್ಮ ವಿಚಾರದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಎಷ್ಟೊಂದು ವಿಚಾರಗಳನ್ನು ಹಾಕ್ತಾ ಇರ್ತಾರೆ. ಮೊದಲೆಲ್ಲ ಇರಲಿಲ್ಲ ಈ ಒಂದು ಅನುಕೂಲತೆಗಳು, ಇರಲಿಲ್ಲ. ಹೋಗಿ ಎಲ್ಲಿ ಸತ್ಸಂಗ ನಡೀತೋ ಅಲ್ಲಿ ಹೋಗಿ ಕೇಳಬೇಕಾಯಿತು ಮನುಷ್ಯ. ಆಮೇಲೆ ರೆಕಾರ್ಡ್ ಮಾಡ್ಕೊಳ್ಳೋದು ಬಂತು. ಈಗೆಲ್ಲ ಯೂಟ್ಯೂಬ್, ಒಂದು ಮೊಬೈಲ್ ಫೋನ್ ಇದ್ದರೆ ಅದರಲ್ಲೇ ನೋಡ್ಬೋದು, ಅದರಲ್ಲೇ ಕೇಳ್ಬೋದು. ಯಾರು ಸತ್ಸಂಗ ಬೇಕಾದ್ರೂ ಎಲ್ಲರೂ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಅದು ಯಾರು ಮಾಡಿದ್ದು? ಅಪ್ಲೋಡ್ ಎಲ್ಲ ಮಾಡಿದ್ದು ಮನುಷ್ಯನೇ. ನೋಡಿ, ಅದೇ ವಿಶೇಷವಾದ ಮಹಾನ್ ಶಕ್ತಿ. ಅವನೇ ಕಂಡುಹಿಡಿದಿದ್ದು ಇದೆಲ್ಲ. ನಾವಲ್ದಿದ್ರು ನಮ್ಮಂಗೆ ಆಗಿರೋ ಇನ್ನೊಬ್ಬ ಮನುಷ್ಯನೇ ತಾನೇ ಕಂಡುಹಿಡಿದಿದ್ದು. ಹಾಗಾಗಿ ಅಪಾರವಾದ ಶಕ್ತಿ ಇದೆ. ತನ್ನ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡಿಸಿಕೊಳ್ಳುವ ಒಂದು ಅವಕಾಶವೂ ಇದೆ ಈ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ. ಆದರೆ ಇವನು ಮಾಡ್ತಾ ಇಲ್ಲ. ಅಂಥವನ್ನ ಕಬೀರ್ ಸಾಹೇಬರು ಇಷ್ಟಪಡ್ತಾರೆ, ಪ್ರಶಂಸೆ ಮಾಡ್ತಾರೆ. ಸಂಸಾರದಲ್ಲಿ ಇದ್ದೂ ಸಹ ಯಾರು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರೋ, ನಡೆದು ಬಿಡುಗಡೆಯನ್ನು ಮಾಡ್ಕೊಂಡಿದ್ದಾರೋ ಅವ್ರನ್ನ ಪ್ರಶಂಸೆ ಮಾಡ್ತಾರೆ. ಕುಸ್ಸಂಗ ಮಾಡೋರನ್ನ ಪ್ರಶಂಸೆ ಮಾಡೋದಿಲ್ಲ, ಹೊಗಳೋದಿಲ್ಲ, ಎಚ್ಚರಿಕೆ ಕೊಡ್ತಾರೆ ಅವ್ರಿಗೂ. ನೋಡಿ, ಇದೆಲ್ಲ ತಪ್ಪು, ಕುಸ್ಸಂಗ, ದುರ್ಜನರ ಸಂಘ ಮಾಡಬೇಡಿ. ಅದರಿಂದ ದುಃಖ ಆಗುತ್ತೆ. ಮಾಡಬೇಡಿ, ಅದನ್ನು ಹೇಳ್ತಾರೆ. ಸದ್ಗುರು ಬಿನ ಜೀವಂಕ ಭಟ್ಗಾವ್. ಸದ್ಗುರುವನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಸಹ ನೀವು ಸುತ್ತೋದನ್ನು ತಪ್ಪಿಸೋಕ್ಕಾಗೋದಿಲ್ಲ. ನಮ್ಮ ಅಲೆಮಾರಿ ಜೀವನವನ್ನು ತಪ್ಪಿಸೋಕ್ಕಾಗೋದಿಲ್ಲ. ಅಲೆಮಾರಿ ಅಂದರೆ ಈ ಜನ್ಮದಿಂದ ಆ ಜನ್ಮಕ್ಕೆ ಹೋಗೋದು, ಆ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗೋದು ಹೇಳ್ತೀವರಲ್ಲ. ಅಲ್ಲಿ ಸುತ್ತಾ ಇರೋನು ಏನು ಹೇಳ್ತೀವಿ? ಅವನು ಅಲೆಮಾರಿ ಕಣೆ, ಅವನೇನು ಕೆಲಸ ಮಾಡಲ್ಲ. ಸುತ್ತಾನೇ ಇರ್ತೀವಿ. ನೋಡಿ, ಹಂಗೆ
ಅಲೆಮಾರಿ ಜೀವನವನ್ನು ತಪ್ಪಿಸೋದು ಯಾರು ಅಂದರೆ ಸದ್ಗುರುಗಳು, ಗುರುಗಳು. ಜೀವ ಮರ್ಮ ಜಾನೇ ನಹಿ ಅಂದಾ ಭಯ ಸಬ್ ಜಾಯ್ ಬಾದಿ ದೂರ್ ದ್ವಾರೆ ದಾದಿ ನಾ ಪಾವೈ ಜನ್ಮ ಜನ್ಮ ಪಚಿತಾಯ್ ಹೇಳ್ತಾರೆ. ವಿದ್ಯಾವಂತನಾಗಿರಲಿ ಅವಿದ್ಯಾವಂತನಾಗಿರಲಿ, ಚಪರಾಸಿ ಅಂದರೆ ಜವಾನ, ಉಚ್ಚತಮ ಅಂದರೆ ಅವನಿಗಿನ ದೊಡ್ಡವನು, ಯಾರಾದರೂ ಸರಿ ಜಡಚೇತನದ ವಾಸ್ತವಿಕತೆ, ವಾಸ್ತವ ಅಂದರೆ ಏನಿದೆಯೋ ಹಾಗೆ, ಹೇಗಿದೆಯೋ ಹಾಗೆ. ಜಡ ಅಂದ್ರೇನು, ಚೈತನ್ಯ ಅಂದ್ರೇನು ತಿಳಿಬೇಕು ಮೊದಲು. ಜಡ ಅಂದ್ರೇನು, ತನ್ನನ್ನು ತಾನು ತಿಳಿಯೋ ಶಕ್ತಿ ಇಲ್ಲ, ಇನ್ನೊಂದನ್ನು ತಿಳಿಯೋ ಶಕ್ತಿ ಇಲ್ಲ. ಪುಸ್ತಕಕ್ಕೆ ಅದನ್ನು ನೋಡಿ ಓದ್ತಾ ಇರೋನು ನಾನು, ಅದು ನನ್ನನ್ನು ತಿಳಿತಾ ಇಲ್ಲ, ನಾನು ಅದನ್ನು ತಿಳಿತಾ ಇದ್ದೀನಿ, ಅದರಲ್ಲಿರ್ತಕ್ಕಂಥ ಪದಗಳನ್ನು ಓದಿ ಹೇಳ್ತಾ ಇದ್ದೀನಿ. ನೋಡಿ ಹಿಂಗೆ, ಇದು ಜಡ, ಇದು ಚೈತನ್ಯ. ದೇಹ ಅಲ್ಲ, ಸ್ವರೂಪ. ದೇಹದಿಂದ ಶಕ್ತಿಯಿಂದ ನಡೀತಾ ಇದೆ. ಎಲ್ಲಿವರೆಗೂ ಈ ದೇಹಕ್ಕೆ ಚೈತನ್ಯದ ಶಕ್ತಿ ಇದೆಯೋ ಅಲ್ಲಿವರೆಗೂ ಇದಕ್ಕೆ ಬೆಲೆ. ಯಾವಾಗ ಇದು ಚೈತನ್ಯದ ಶಕ್ತಿ ಹೊರಟೋಯ್ತೋ ಇದು ಜಡನೆ, ದೇಹನೂ ಜಡನೆ. ದೇಹ ಜಡ, ಪ್ರಪಂಚ ಜಡ, ಆಕಾಶ ಅಗ್ನಿ ವಾಯು ಜಲ, ಗಿಡ ಮರಗಳೆಲ್ಲ ಜಡ, ಗಿಡ ಮರ ಎಲ್ಲ ಜಡ, ಅದರಲ್ಲಿ ಪಂಚಭೂತಗಳು ಜಡ. ಗಿಡ ಮರಗಳಲ್ಲಿ ಚೈತನ್ಯ ಅನ್ಬಿಡ್ತಾ ಇದೆಯೇ ಅಂತ ಹೇಳ್ತಾರೆ. ಬೆಳೀತಿದೆ, ಬೆಳೆಯೋ ಸ್ವಭಾವ ಅದು, ಬೆಳೆಯೋ ಗುಣ ಅದರಲ್ಲಿದೆ, ಅರಿವಿನ ಗುಣ ಇಲ್ಲ. ಕೊಡ್ಲಿಂದ ಯಾಕೆ ಇಟ್ಟು ತಿನ್ನುತ್ತೆ ಗೊತ್ತಿಲ್ಲ, ಅದಕ್ಕೆ ಇದನ್ನು ನನ್ನ ಕಡಿತಾ ಇದ್ದಾರೆ ಅಂತ. ಕೊಡ್ಲಿಯಿಂದ ಹೊಡಿತಾ ಇರೋ ಏಟ್ ತಿನ್ನುತ್ತೆ, ಮುರಿದೋಗುತ್ತೆ. ಯಾರ ಮೇಲಾದ್ರೂ ಬಿದ್ದೋಗುತ್ತೆ. ಅದು ಜಡ, ಅದರಲ್ಲಿ ಚೈತನ್ಯ ಇಲ್ಲ, ಅರಿವಿನ ಗುಣ ಇಲ್ಲ. ಒಂದು ಗಿಡನ ಹಿಂಗೆ ಇಕ್ಬಿಟ್ಟು ಇದಕ್ಕೆ ಸತ್ಸಂಗ ಹೇಳ್ತಾ ಇದ್ರೆ ಕೇಳುತ್ತಾ ಅದು? ನೋಡಿ, ಅದು ಜಡ. ಹೋಯ್ತು, ಕೇಳ್ತು ಅಂತೀನಿ, ತಿರ್ಗಾ ಉತ್ತರ ಕೊಡುತ್ತಾ? ನಿಮ್ಗೆ ಕೊಟ್ಟಂಗೆ ನೀವು ಉತ್ತರ ಇಲ್ಲ ಹೌದು ಅಂತ ತಲೆ ಅಲ್ಲಾಡಿಸೋದು, ಮಾತಾಡೋದು ಏನಾದರೂ ಮಾಡುತ್ತಾ? ನೋಡಿ, ಅದಕ್ಕೆ ಜಡ ಅನ್ನೋದು. ಅದಕ್ಕೆ ಅದೇ ರೀತಿ ಬೆಂಕಿನೂ ಜಡ, ನೀರು ಜಡ. ಇದು ಜಡದ ಗುಣಗಳು. ಮತ್ತೆ ಅವೆಲ್ಲ ಉರಿಯೋದು, ಅರಿಯೋದು, ಅವೆಲ್ಲ ಧರ್ಮಗಳು ಅವೆಲ್ಲ ಅಷ್ಟೇ. ನೋಡಿ, ಅದು ನಿಯಮ, ಅದು ಹಂಗೆ. ಬೆಂಕಿಯ ಗುಣ ಏನು? ಉರಿಯೋದು, ಮೇಲಕ್ಕೆ ಉರಿಯೋದು, ಕೆಳಕ್ಕೆ ಉರಿಯಲ್ಲ. ಅದು ನೀರು ಕೆಳಗಡೆ ಹರಿಯೋದು, ಮೇಲಕ್ಕೆ ಕರಿಯಲ್ಲ. ಅದು ನಾವೇನು ಮಾಡ್ತೀವಿ, ಮೋಟ್ರ್ ಹಾಕ್ಕೊಂಡು ಪಂಪ್ ಹಾಕ್ಕೊಂಡು ಅದಕ್ಕೆ ಮೇಲಕ್ಕೆ ತೊಗೊಳ್ತೀವಿ. ಅದಕ್ಕೆ ಒಂದು ಸಾಧನ ಉಪಯೋಗಿಸ್ಕೊಂಡ್ವಿ, ಅದು ಕೆಳಮುಖನೇ ಹರಿಯೋದು. ಅದರ ಧರ್ಮಗಳು ಅಷ್ಟೇ. ಈ ರೀತಿ ಜಡ, ಚೈತನ್ಯ. ನೋಡಿ, ನೀವೆಲ್ಲ ಚೈತನ್ಯ ಸ್ವರೂಪಿಗಳು. ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ಮಾನವ ಜಾತಿ, ಎಲ್ಲ ಮಾನವರು ಚೈತನ್ಯ ಸ್ವರೂಪಿಗಳು. ಪಶು ಪಕ್ಷಿಗಳು ಸಹ ಚೈತನ್ಯ ಉಳ್ಳವೇ. ಆದರೆ ಅವುಗಿನ್ನ ಜಾಸ್ತಿ ವಿಶೇಷ ಜ್ಞಾನ ಇದೆ ಅಂತಂದರೆ ಮನುಷ್ಯನಿಗೆ. ಯಾಕೆ? ಯೋಚನೆ ಮಾಡೋ ಶಕ್ತಿ ಇದೆ, ತಿಳುವಳಿಕೆಯ ಶಕ್ತಿ ಇದೆ, ಅರಿಯೋ ಶಕ್ತಿ ಇದೆ, ನೋಡೋ ಶಕ್ತಿ ಇದೆ, ನೋಡಿದ್ರನ್ನ ತಿಳಿಯೋ ಶಕ್ತಿ ಇದೆ, ತಿಳಿದ ಮೇಲೆ ಅದನ್ನು ವಿಭಜನೆ ಮಾಡೋ ಶಕ್ತಿ ಇದೆ. ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ, ಸತ್ಯ ಯಾವುದು ಅಸತ್ಯ ಯಾವುದು ಅಂತ, ಅಲ್ವರಾ? ಅವುಗಳಲ್ಲಿ ಇದೆಯಾ? ಏನಿದ್ರು ಜೀವ ಭಯ ಇರ್ತಾವೆ ಅಷ್ಟೇ. ಏನೋ ತೊಂದರೆ ಆಯಿತು ನಮ್ಮ ಜೀವಕ್ಕೆ ಅಂದರೆ ಪಕ್ಕಕ್ಕೆ ಹೋಗ್ತವೆ, ಊಟ ಮಾಡ್ತವೆ, ಮತ್ತು ಸ್ತ್ರೀ ಪುರುಷ ಸಂಬಂಧ ಮಾಡ್ತವೆ. ಅಷ್ಟೇ ಅವು ಗೊತ್ತಿರೋದು ಜೀವ ಭಯ. ಮನುಷ್ಯನಿಗೆ ಅವುಗಳಿಗಿನ್ನ ಜಾಸ್ತಿ ಹೆಚ್ಚಾಗಿ ವಿಚಾರ ಶಕ್ತಿ ಇದೆ. ಆದರೆ ಅದರಂತೆ ಜೀವನ ಮಾಡ್ತಾವೆ ನೀವು, ಪಶುಗಳಂತೆ. ಆಹಾರ, ನಿದ್ರಾ, ಮೈಥುನ, ಭಯ, ಇಷ್ಟರಲ್ಲೇ ಕಾಲ ಕಳೀತಾರೆ. ಪಶು ಜೀವನ ಅದು. ಅದಕ್ಕೆ ಜ್ಞಾನ ತಿಳಿರಿ. ಎಂಥ ವ್ಯಕ್ತಿ ಏನೇ ಓದಿದ್ರೂ ಸಹ ಆಧ್ಯಾತ್ಮ ಜ್ಞಾನ ತಿಳಿದೇ ಇಲ್ಲದ ಪಕ್ಷದಲ್ಲಿ ಅವನು ಪಶುಗೆ ಸಮಾನ.
ಪಶುವಿನಂತೆ ಜೀವನ ನಡೆಸ್ತಾವನೆ, ಪಶುವಿನಂತೆ ಜೀವನ ನಡೆಸ್ತಾವನೆ ಅಂತ ಹೇಳ್ತಾರೆ ಮಹಾತ್ಮರು. ಯಾವಾಗ ತನ್ನನ್ನು ತಾನು ತಿಳಿಯಕ್ಕೆ ಬರ್ತಾನೋ ಅವನು ಜ್ಞಾನಿ ಆಗ್ತಾ ಇದ್ದಾನೆ, ತನ್ನನ್ನು ತಾನು ತಿಳಿತಾ ಇದ್ದಾನೆ, ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾನೆ, ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂಥ ಒಂದು ವಿಚಾರವನ್ನು ತಿಳಿಸುವವರು ಸದ್ಗುರುಗಳು. ಸದ್ಗುರುಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಮನುಷ್ಯ ಸುತ್ತದೆ ಅಲಮಾರಿಯಂತೆ. ಯಾವಾಗ ಸದ್ಗುರುವಿನ ಬಳಿ ಬಂದು ತನ್ನನ್ನು ತಾನು ತಿಳಿತಾನೋ, ತನ್ನ ಬಿಡುಗಡೆಯನ್ನು ತಾನು ಮಾಡ್ಕೊಳ್ತಾನೋ, ಆಗ ಅವನು ಜ್ಞಾನಿ. ಹಾಗಾಗಿ ಯಾರು ಏನೇ ಆಗಿರಲಿ ಹೇಳ್ತಾರೆ ನೋಡಿ, ಶಾಸಕ ಅಂದರೆ ನೇತಾರರು, ರಾಜಕೀಯ ನೇತಾರರು ಏನೇ ಆಗಿರಲಿ ಇದನ್ನು ತಿಳಿಬೇಕು. ಜಡವೇ ಚೈತನ್ಯವೇ. ಮತ್ತು ಮನುಷ್ಯ ಅದೃಶ್ಯ ಶಕ್ತಿಗಳನ್ನು ಅವುಗಳನ್ನು ಪೂಜೆ ಮಾಡಿ ನಿರತನಾಗಿ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ದಾನೆ ಅಂತ. ಅದೃಶ್ಯ ಶಕ್ತಿಗಳು, ಮಳೆಯನ್ನು ಯಾರೋ ಬರೆಸ್ತಾ ಇದ್ದಾರೆ, ವರುಣ ಅನ್ನೋನು ಬರೆಸ್ತಾ ಇದ್ದಾನೆ ಅಂಥೇಳಿ, ಗಾಳಿ ವರುಣ, ಮಳೆ ಇನ್ನೊಂದು, ಮತ್ತೆ ಇನ್ನೊಂದು, ಅಗ್ನಿ ಬೆಂಕಿ ದೇವರು, ಈ ರೀತಿ ಅವುಗಳನ್ನು ಪೂಜೆ ಮಾಡೋದ್ರಿಂದ ನಾವು ಮತ್ತೆ ಮತ್ತೆ ಹುಟ್ಟಬೇಕು. ಉಪನಿಷತ್ತುಗಳಲ್ಲೂ ಸಹ ತಿಳಿಸಿದೆ, ಗೀತೆನಲ್ಲೂ ಸಹ ತಿಳಿಸಿದ್ದಾನೆ. ಅವುಗಳನ್ನ ಪೂಜೆ ಮಾಡೋದ್ರಿಂದ ನೀನು ಮತ್ತೆ ಹುಟ್ಟಬೇಕಪ್ಪ. ಮತ್ತೆ ಹುಟ್ಟಬೇಕಾದ್ರೆ ದೇಹ ಬೇಕೇ ಬೇಕು ತಾನೇ. ದೇಹ ಆದಮೇಲೆ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಬೇಕೇ ಬೇಕು ಅಲ್ವರಾ? ಯಾವುದಕ್ಕನ ಒಂದು ತೊಂದರೆ ಆದರೂ ನೋವು ತಾನೆ. ಕಣ್ಣು ಕಾಣದೇ ಇದ್ರೂ ನೋವು, ಕಣ್ಣು ನೋವು ಬಂದರೂ ನೋವೇ. ಈ ರೀತಿಯಾಗಿ ಅವುಗಳನ್ನೆಲ್ಲ ನಾವು ಪೂಜೆ ಮಾಡೋದ್ರಿಂದ ನಮಗೆ ಬಿಡುಗಡೆ ಇಲ್ಲಪ್ಪ. ಬಿಡುಗಡೆ ಅಂದರೆ ಹುಟ್ಟು ಸಾಳ ಬಂಧನದಿಂದ ಬಿಡುಗಡೆ ಇಲ್ಲ ನೋಡಿ. ಇದು ವಾಸ್ತವ. ಹುಟ್ಟು ಸಾಳ ಬಂಧನ ಬಿಡುಗಡೆ ಯಾವುದು ಅಂದರೆ ನಮ್ಮ ಸ್ವರೂಪದಿಂದ ಮಾತ್ರ ಸಾಧ್ಯ. ಅದನ್ನು ನೀವು ತಿಳಿಯಿರಿ. ತಿಳಿದೇ ಇಲ್ಲದವರು ಹುಟ್ಟು ಸಾವಳಲ್ಲಿ ದುಃಖ ಪಡ್ತಾನೆ ಇರ್ತಾರೆ. ದುಃಖ ಪಡ್ತಾನೆ ಇರ್ತಾರೆ. ಸಾಧಾರಣ ಮನುಷ್ಯನೂ ಸಹ ಆತ್ಮಜ್ಞಾನವನ್ನು ತಿಳಿಬೋದು. ತಿಳಿಬೇಕಾದ್ರೆ ಇಂಥ ಒಂದು ಜ್ಞಾನವನ್ನು ತಿಳಿದಿರೋರ ಹತ್ರ ನೀವು ವಿಚಾರ ಮಾಡಿ. ಸಾಕಷ್ಟು ಜನ ಇದ್ದಾರೆ ಧರ್ಮದ ಉಪದೇಶಕರು ಪ್ರಪಂಚದಲ್ಲಿ. ಧರ್ಮವನ್ನು ಉಪದೇಶ ಮಾಡೋರು, ಧರ್ಮವನ್ನು ತಿಳಿಸ್ತಕ್ಕಂಥವ್ರು. ಧರ್ಮ ಅಂದ್ರೇನು? ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಂದ ನಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಇದು ನೋಡಿ, ಇದು ಧರ್ಮದ ವಿಚಾರ. ನಾವು ಮಾಡತಕ್ಕಂಥ ಕೆಲಸಗಳಿಂದ ನಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಇದು ಧರ್ಮ. ಬೇರೆ ಎಲ್ಲ ಧರ್ಮಗಳು ಅಂತ ಹೇಳ್ತಾರಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನು, ಪಾರ್ಸಿ, ಇವೆಲ್ಲ ಮತಗಳು. ಧರ್ಮ ಅಂದರೆ ನಿಜವಾದ ಧರ್ಮ ಯಾವುದು ಅಂದರೆ ನಮ್ಮನ್ನು ನಾವು ತಿಳಿಯೋದು, ಸ್ವಧರ್ಮ. ಅದು ತನ್ನನ್ನು ತಾನು ತಿಳಿಯೋದು. ಇನ್ನೆಲ್ಲ ಪರಧರ್ಮ. ಅಂದರೆ ನಮ್ಮದೇ ಅದು ಧರ್ಮ, ಅದನ್ನು ನಾವು ತಿಳಿಬೇಕು, ನಮ್ಮ ಧರ್ಮ ನಾವು ಪಾಲನೆ ಮಾಡಬೇಕು. ಪರಧರ್ಮ ಅಂದರೆ ಬೇರೆದು, ಅವೆಲ್ಲ ಮತಗಳು ಅಷ್ಟೇ, ಗುರುತಿಸ್ಕೊಳ್ಳೋದಕ್ಕೆ ನಾನು ಇಂಥ ಗುಂಪಿನವನು ಅಂತ ಅಷ್ಟೇ. ಅವುಗಳಿಂದ ಬಿಡುಗಡೆ ಇಲ್ಲ. ಹೇಳ್ತಾರೆ ಹಿಂದೂ ಧರ್ಮ ಸನಾತನ ಎಷ್ಟೋ ವರ್ಷಗಳಿಂದ ಇದೆ. ಸನಾತನ ಅಂದರೆ ಅದರ ಅರ್ಥ ಏನು ಅಂದರೆ ಅದನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ, ಮೊದಲಿಂದನೂ ಇದೆ ಅಂತ ಅರ್ಥ. ಇದೆಲ್ಲ ಆಮೇಲೆ ಹುಟ್ಕೊಂಡಿದ್ದು, ಪ್ರಪಂಚ ಹುಟ್ಟಿದ ಮೇಲೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ ಧರ್ಮ. ಮನುಷ್ಯನೇ ಇಲ್ಲ ಅಂದಮೇಲೆ ಧರ್ಮ ಎಲ್ಲಿಂದ ಬಂತು ಸ್ವಾಮಿ? ಆ ಧರ್ಮಗಳು ಅಲ್ವರಾ? ಆಮೇಲೆ ಮಾಡ್ಕೊಂಡಿದ್ದು ಜಾತಿ ಧರ್ಮ ಇವೆಲ್ಲ. ಮತ್ತು ಸನಾತನ ಯಾವುದು? ನಮ್ಮ ಸ್ವರೂಪ.
ಮೊದಲಿಂದನೂ ಇದೆ. ಯಾರೋ ಹುಟ್ಟಾಕಿದ್ರು, ಯಾರೋ ಸೃಷ್ಟಿ ಮಾಡಿದ್ರು ಅಂತ ಅಲ್ಲ. ಅದಕ್ಕೆ ಇದಕ್ಕೆ ಕೊನೆಯೇ ಇಲ್ಲ, ಅಂತ್ಯ ಇಲ್ಲ. ನೋಡಿ, ನಮ್ಮ ಸ್ವರೂಪಕ್ಕೆ ಅಂತ್ಯ ಇಲ್ಲ. ಹಿಂದೆ ಇದ್ದ, ಈಗಿರ್ತಾನೆ, ಮುಂದೆನೂ ಇರ್ತಾನೆ. ದೇಹ ಅಲ್ಲ, ನಮ್ಮ ಸ್ವರೂಪ. ಹಿಂದೆ ಇತ್ತು, ಹಿಂದೆ ಏನೋ ಆಗಿದ್ವಿ ಅಂತ ಹೇಳ್ತಾರೆ. ಪಶುನೋ ಪಕ್ಷಿ ಜನ್ಮನೋ ಆಗಿತ್ತು ಅಂತ. ಈಗಿರೋದಕ್ಕೇನು ಹೇಳ್ಬೇಕಾಗಿಲ್ವಲ್ಲ, ನಾವಿದ್ದೇವೆ ಅಂತ ಹೇಳ್ತೀವಲ್ಲ. ಮುಂದೆ ಚೆನ್ನಾಗಿರೋದಕ್ಕೇ ಈ ರೀತಿಯ ಪೂಜೆ ಪುನಸ್ಕಾರ ಮಾಡ್ತಾ ಇರೋದು. ಯೋಗ ಯಜ್ಞಗಳನ್ನು, ಹೋಮಗಳನ್ನು, ಪೂಜೆ ಪುನಸ್ಕಾರಗಳನ್ನು ಎಲ್ಲ ಮಾಡ್ತಾ ಇರೋದು. ಮುಂದೆ ಇರ್ತೇನೆ ಅಂತ ಇವನು ಗ್ಯಾರಂಟಿ ಹೇಳೋರಲ್ಲ ಗ್ರಂಥಗಳಲ್ಲಿ. ಹಾಗಾಗಿ ನಾನು ಮುಂದಕ್ಕೆ ಇರ್ತೀನಪ್ಪ, ಚೆನ್ನಾಗಿರಬೇಕು, ಅದಕ್ಕೇ ಹೋಮ ಹವನ ಎಲ್ಲ ಮಾಡ್ತಾ ಇದ್ದಾನೆ. ಎಲ್ಲ ಮಾಡ್ತಾ ಇದ್ದಾನೆ. ಆಯ್ತಲ್ಲ, 3: ಭೂತ, ಭವಿಷ್ಯ, ವರ್ತಮಾನ. ಇನ್ನು 3 ಅವಸ್ಥೆಗಳಲ್ಲಿದ್ದಾನೆ. ನಮ್ಮ ಸ್ವರೂಪ ಇದೆ, ಅರಿವು ಜಾಗ್ರತ್ನಲ್ಲಿದೆ. ಹಾಸಿಗೆಯಿಂದ ಎದ್ದು ಮಲಗೋವರೆಗೂ ನಾನು ಇದ್ದೇನೆ ಅಂತ ಹೇಳ್ತೀವಿ. ಮಲಗದ ಮೇಲೆ ಸ್ವಪ್ನ ಕಂಡ್ರೆ ಎಚ್ಚರಿಕೆ ಆದಮೇಲೆ ಹೇಳ್ತೀವಿ, ಸ್ವಪ್ನ ಕಂಡೆ ಇಂಥದ್ದು ಅಂತ ಒಳ್ಳೆ ಸ್ವಪ್ನ. ಗಾಢವಾದ ನಿದ್ರೆ ಬಂದ್ಬಿಡ್ತು, ಒಳ್ಳೆ ನಿದ್ರೆ ಮಾಡೋದನ್ನಪ್ಪ. ನೋಡಿ, ಆಗಲೂ 3 ಸ್ಥಿತಿಗಳನ್ನು ಅರಿತಾ ಇದ್ದಾನೆ, 3 ಕಾಲಗಳನ್ನು ಅರಿತಾನೆ, 3 ಸ್ಥಿತಿಯನ್ನು ಅರಿತಾನೆ. ಇದು ನಮ್ಮ ಸ್ವರೂಪ. ಈ ವಿಚಾರವನ್ನು ನೀನು ತಿಳಿ, ಈ ವಿಚಾರವನ್ನು ತಿಳಿ. ಬೇರೆ ಬೇರೆ ಗುರುಗಳು ಅವರೇ ಬಿಡುಗಡೆ ಆಗಿಲ್ಲ, ನಿಮ್ಮ ಇಲ್ಲಿಂದ ಬಿಡುಗಡೆ ಮಾಡಿಸ್ತಾರೆ. ಹೇಳ್ತಾರೆ, ಅಧಿಕತಂ ಧರ್ಮೋಪದೇಶತೋ ಸ್ವಯಂ ಪಟಕೆ ಹೈ. ಅವರೇ ಬಿಡುಗಡೆ ಆಗಿಲ್ಲ, ಸುತ್ತಾ ಇದ್ದಾರೆ. ಹಗಲು ರಾತ್ರಿ ಸುತ್ತಾ ಇದ್ದಾರೆ ಅವರೇನೆ. ಇನ್ನು ನಿಮ್ಮೇಲಿಂದ ಬಿಡಿಸ್ತಾರೆ. ಅಂದರೆ ಸಂಸಾರದ ಚಿಂತೆ, ಪ್ರಪಂಚದ ಚಿಂತೆ ಮಾಡ್ತಾ ಇದ್ದಾರೆ, ಚಿಂತನೆಗಳ ಚಿಂತೆ ಮಾಡ್ತಾ ಇದ್ದಾರೆ. ನಿಜವಾದ ಜ್ಞಾನಿಗೆ ಯಾವುದು ಚಿಂತೆನೇ ಇರೋದಿಲ್ಲ. ಹಾಗಾಗಿ ಇದನ್ನು ನೀವು ತಿಳಿಯಿರಿ, ಇದನ್ನು ತಿಳಿಯಿರಿ. ಯಾರು? ನಮ್ಮ ಸ್ವರೂಪವನ್ನು ತಿಳಿದವ್ರ ಕಡೆಯಿಂದ, ಅವರವರ ಸ್ವರೂಪವನ್ನು ತಿಳಿದವ್ರ ಕಡೆ, ಜ್ಞಾನಿಗಳಿಂದ ನಮ್ಮ ಸ್ವರೂಪವನ್ನು ತಿಳಿಬೇಕು. ಆಗ ಮಾತ್ರ ನಾವು ಉದ್ಧಾರ ಆಗ್ತೀವಿ, ಹುಟ್ಟು ಸಾವುಗಳಿಂದ ಬಂಧನದಿಂದ ಬಿಡುಗಡೆ ಆಗ್ತೀವಿ ಅಂತ ಹೇಳ್ತಾರೆ. ಮತ್ತು ಕೊನೆಯದು ಹೇಳ್ತಾ ಇದ್ದಾರೆ, ಜ್ಞಾನ ವಿಜ್ಞಾನ. ಜ್ಞಾನ ಅಂದರೆ ವಿದ್ಯೆ, ವಿಜ್ಞಾನ ಅಂದರೆ ಅದೊಂದು ವಿದ್ಯೆ. ಜ್ಞಾನ ವಿಜ್ಞಾನ, ಅದರಲ್ಲಿ ನಾನಾ ಥರ ವಿಜ್ಞಾನಗಳಿದ್ದಾವೆ. ಏನು? ಭೌತಿಕ ವಿಜ್ಞಾನ, ಶಾರೀರಿಕ ವಿಜ್ಞಾನ, ಮನೋವಿಜ್ಞಾನ. ಇದೆಲ್ಲ ಅರಿಯೋದಕ್ಕೆ ಮನುಷ್ಯನಲ್ಲಿರ್ತಕ್ಕಂಥ ಅರಿವು ಎಂಬ ತಿಳುವಳಿಕೆಯಿಂದ, ಅದಿದ್ರೇ ಅವನು ತಿಳಿಯೋಕ್ಕಾಗೋದು, ಇಲ್ಲಾಂದರೆ ತಿಳಿಯೋಕ್ಕಾಗೋದಿಲ್ಲ. ಹುಚ್ಚನಿಗೆ ವಿಚಾರ ಹೇಳಿದ್ರೆ ಗೊತ್ತಾಗುತ್ತಾ? ಅವನು ಮನುಷ್ಯನೇ, ಅವನಲ್ಲೂ ಆತ್ಮ ಇದೆ, ಅವನು ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ, ಅರಿತಾ ಇಲ್ಲ. ಅದು ನಾನು ವಿಚಾರವನ್ನು ಅರಿತಾ ಇಲ್ಲ. ಇದೆ, ಬೇರೆ ರೀತಿ ಇದೆ ಅರಿವು ಅವನಿಗೆ, ಈ ಕಡೆ ಇಲ್ಲ ಅವನಿಗೆ ಜ್ಞಾನ. ಹಾಗಾಗಿ ಎಲ್ಲದಕ್ಕೂ ಮೂಲ ಯಾವುದು ಅಂದರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಹಾಗಾಗಿ ಅದನ್ನು ತಿಳಿರಿ. ಅದನ್ನು ತಿಳಿದಾಗ ಮಾತ್ರ ಈ ಸುತ್ತೋದೆಲ್ಲ ತಪ್ಪುತ್ತಪ್ಪ. ಪಶು ಪಕ್ಷಿಗಳ ಜನ್ಮ ಸುತ್ತೋದು ತಪ್ಪುತ್ತೆ, ಇಲ್ಲಿ ಹುಟ್ಟೋದು ತಪ್ಪುತ್ತೆ, ಇನ್ನೊಂದು ಕಡೆ ಹುಟ್ಟೋದು ತಪ್ಪುತ್ತೆ. ಹೀಗೆ ಹುಟ್ಟುವುದನ್ನು ತಪ್ಪಿಸ್ಕೊಳ್ಳು. ನಾನು ಸರಿ ಹೇಳಿದೆ, ಮ್ಯಾಗ್ಝಿನಲ್ಲಿ ಬಂದಿತ್ತು, ತರಂಗ ಮ್ಯಾಗ್ಝಿನಲ್ಲಿ. ಒಂದೊಂದು ದೇಶದಲ್ಲಿ, ಚಿಕ್ಕ ಚಿಕ್ಕ ದೇಶಗಳಲ್ಲಿ ಅಲ್ಲಿನ ಜನಗಳಿಗೆ ಮೂಲ ಸೌಕರ್ಯನೇ ಇಲ್ಲ, ಊಟನೇ ಇಲ್ಲ. ಅಷ್ಟು ಒಂದು ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಅವರೆಲ್ಲ. ಆ ದೇಶಗಳಲ್ಲಿ ಸಣ್ಣ ದೇಶಗಳು, ಬೇರೆ ದೇಶಗಳು ಸಹಾಯ ಮಾಡ್ತಾವೆ ಅವ್ರಿಗೆ. ಇಸ್ಕಾನ್ ಅವರು ಒಂದು ಕಡೆ ಊಟ ವ್ಯವಸ್ಥೆ ಮಾಡ್ತಾರೆ. ಮಾಡಬಾರ್ದು ಅಂತೆಲ್ಲ, ಮಾಡಲಿ, ಅವ್ರ ಅನುಕೂಲ ಇದೆ, ಮಾಡ್ತಾಯಿದ್ದಾರೆ. ಅವೆಲ್ಲದಿಂದ ಬಿಡುಗಡೆ ಆಗೋದಕ್ಕೆ
ನಮ್ಮನ್ನು ನಾವು ತಿಳಿಬೇಕು. ಹೀಗೆ ನಾವೆಲ್ಲ ಪುಣ್ಯಾತ್ಮರು, ಏನೋ ಅನುಕೂಲತೆಯಿಂದ ಹುಟ್ಟಿದ್ದೀವಿ ನಾವು ಅಲ್ವರ. ಅನುಕೂಲ ಇದೆ, ಸಾಕಷ್ಟು ಅನುಕೂಲ ಇದೆ. ಈಗ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದನ್ನು ಒಳ್ಳೆಯ ಉಪಯೋಗ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ತಿಳಿಬೇಕು. ಮತ್ತೆ ಜನನಕ್ಕೆ ಬಾರದ ಹಾಗೆ ಮಾಡಿಕೊಳ್ಬೇಕು ಅಂಥೇಳಿ ಕಬೀರ್ ಸಾಹೇಬರು ಹೇಳ್ತಾರೆ. ಅದು ಯಾವುದರಿಂದ ಸಾಧ್ಯ ಅಂದರೆ ಆಧ್ಯಾತ್ಮ ಜ್ಞಾನದಿಂದ, ಯಥಾರ್ಥ ಜ್ಞಾನದಿಂದ, ಸತ್ಸಂಗದಿಂದ ಅವುಗಳು ಸಾಧ್ಯ. ಅವುಗಳನ್ನು ಮಾಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ಇದ್ದಾರೆ ಕಬೀರ್. ಇಡೀ ಮಾನವ ಜನತೆಗೆ ಹೇಳ್ತಾ ಇದ್ದಾರೆ. ಎಲ್ರಿಗೂ ಬರೋದಕ್ಕೆ ಇದು ಸಂಸ್ಕಾರ ಇರೋದಿಲ್ಲ. ಸಂಸ್ಕಾರ ನಾವು ಗಳಿಸ್ಬೇಕು. ಸಂಸ್ಕಾರ ನಾವು ಗಳಿಸ್ಬೇಕು. ಯಾವ ಒಂದು ಟೈಮು ಸತ್ಸಂಗ ಕೇಳೋ ಅವಕಾಶ ಸಿಗುತ್ತೆ, ಅದನ್ನು ಮತ್ತೆ ಮತ್ತೆ ನಾವು ಉಪಯೋಗಿಸ್ಕೊಳ್ಬೇಕು, ಬರಬೇಕು. ಯಾರೋ ಕೆಲವರು ಬರ್ತಾರೆ, ಬೇರೆಯವರು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗಕ್ಕೂ ಹೇಳ್ತಾ ಇರಿ. ಯಾವಾಗ ಒಂದು ಟೈಮ್ ಬರ್ತಾರೆ, ಒಂದು ಟೈಮ್ ಬಂದು ಕೇಳ್ತಾರೆ. ಆಮೇಲೆ ಅವರು ಕೆಲಸ ಮತ್ತೆ ಮತ್ತೆ ಬರೋದು ಮಾಡೋದು. ಒಂದೇ ದಿನಕ್ಕೆ ಎಲ್ಲ ಅರ್ಥ ಆಗೋದಿಲ್ಲ, ಒಂದೇ ದಿನಕ್ಕೆ ಏನೂ ಆಗೋದಿಲ್ಲ. ಹಾಗಾಗಿ ನಾವು ಊಟ ಮಾಡೋ ಪದಾರ್ಥಗಳು ಸಹ ಮಾಡಬೇಕಾದ್ರೆ, ರೆಡಿ ಆಗಬೇಕಾದ್ರೆ ಎಷ್ಟೋ ದಿನಗಳು ಬೇಕು. ಅನ್ನ ಬೆಳೆಯೋಕ್ಕೆ ಎಷ್ಟೋ ದಿನಗಳು ಬೇಕು. ಅದನ್ನು ತಂದು ಅಡುಗೆ ಮಾಡೋಕ್ಕೆ 1 ಗಂಟೆನೋ 2 ಗಂಟೆನೋ ಬೇಕು. ಅದೇ ರೀತಿಯಾಗಿ ಸತ್ಸಂಗ ಅನ್ನೋದು ಚೆನ್ನಾಗಿ ಮನವರಿಕೆ ಆಗಬೇಕಾದ್ರೆ ಪದೇ ಪದೇ ಕೇಳ್ತಾ ಇರಬೇಕು, ಪದೇ ಪದೇ ಕೇಳ್ತಾ ಇರಬೇಕು. ಆಗ ಮಾತ್ರ ಸಾಧ್ಯ. ನಮ್ಮ ಬದಲಾವಣೆ ಆಗ್ತೀವಿ, ಒಳ್ಳೆ ಸುಸಂಸ್ಕೃತರಾಗ್ತೀವಿ, ಆತ್ಮಜ್ಞಾನಿಗಳಾಗ್ತೀವಿ ಮತ್ತು ಬಿಡುಗಡೆನೂ ಆಗ್ತೀವಿ. ಯಾವುದರಿಂದ? ಹುಟ್ಟು ಮತ್ತು ಸಾವುಗಳ ಬಂಧನದಿಂದ ಬಿಡುಗಡೆ ಆಗ್ತೀವಿ. ಇದೇ ದೊಡ್ಡ ಬಂಧನ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ಸದ್ಗುರು ನಿಮಗೂ ನಮಗೂ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಯಾರಾದರೂ ಏನಾದರೂ ಕೇಳೋ ಅಪೇಕ್ಷೆ ಇದ್ದರೆ ಕೇಳಿ. ಎಲ್ಲ ನೀವೇ ಹೇಳ್ಬಿಡ್ತೀರಲ್ಲ ಫಸ್ಟಿಂದ. ಅಲ್ಲ, ಏನಾದರೂ ಅನುಮಾನ ದೊಡ್ಡಬಳ್ಳಾಪುರದಲ್ಲಿ ಕೇಳ್ತಾ ಇರ್ತಾರೆ. ಏನಾದರೂ ಅನುಮಾನ ಇದ್ದರೆ ಯಾರು ಬೇಕಾದರೂ ಕೇಳ್ಬೋದು. ಕೇಳ್ಬೋದು. ಉತ್ತರ ಇವತ್ತಲ್ಲಿದ್ರು ಇನ್ನೊಂದು ದಿನ ಆದರೂ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅನುಮಾನ ಇಲ್ಲದೆ ಅಂತ ಇಲ್ಲ. ಹೆಂಗಪ್ಪ ಕೇಳೋದು ಅನ್ನೋದು ಮುಜುಗರ. ಆಮೇಲೆ ಸತ್ಸಂಗಕ್ಕೆ ಬರೋ ಕೇಳಿ. ಇಲ್ಲಿ ಹೋದ್ರೆ ನಾವು ಒಂದು 10 ರೂಪಾಯಿ ಕೊಡಬೇಕು ಅನಿಸ್ತದೆ. ಬೇಡ, ಅವೆಲ್ಲ ನೀವು ಸತ್ಸಂಗ ಕೇಳಿ ಸಾಕು. ಮುಜುಗರ ಪಟ್ಕೊಳ್ಬೇಡಿ. ನೀವು ಕೊಡಲೇಬೇಕು ಅಂತೇನಿಲ್ಲ. ಕಂಡೀಷನ್ ಇಲ್ಲ, ಇಲ್ಲಿ ನಿಬಂಧನೆ ಇಲ್ಲ. ಸತ್ಸಂಗಕ್ಕೆ ಬರಲಿ. ನಿಮ್ಮ ಬಂಧು ಬಳಗ ಅವ್ರನ್ನ, ಸ್ನೇಹಿತರನ್ನ ಬನ್ನಿ, ಕುಳಿತುಕೊಳ್ಳಿ, ಸತ್ಸಂಗ ಕೇಳಿ. ಸತ್ಸಂಗ ಕೇಳಿ ಉದ್ಧಾರ ಆಗಿ ನೀವು. ನಮ್ಮ ಹನುಮಾನ್ ಸಾಹೇಬರು ಇದನ್ನೇ ಹೇಳ್ತಾ ಇದ್ರು. ದಾನದ ವಿಚಾರ ಹೇಳ್ತೀವಿ, ಕೊಡಬೇಕು ಅಂತ ಇಲ್ಲ ಅಂತ ಹೇಳಿಲ್ಲ. ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ. ಆದರೆ ಕೊಡಲೇಬೇಕು ಅಂತ ನಿಬಂಧನೆ ಇಲ್ಲಪ್ಪ. ಕೊಡಲೇಬೇಕಪ್ಪ ಇಲ್ಲಿ ಹೋದ್ಮೇಲೆ ಅವೆಲ್ಲ ಇಟ್ಕೊಂಬೇಡಿ ಮನಸ್ಸಿನಲ್ಲಿ. ದಯಮಾಡಿ ಬೇರೆಯವ್ರಿಗೆ ಹೇಳಿ, ಇಲ್ಲಿ ಬರ್ತಕ್ಕಂಥವ್ರಿಗೆ, ಇರಪ್ಪ ಅಲ್ವರೆ ಎಲ್ಲರೂ ಕೊಡ್ತಾರೆ, ನಾವು ಕೊಡೋಣ, ಕೊಡ್ದಿದ್ದೇನು ಬೇಡ. ಸತ್ಸಂಗ ಕೇಳಿ. ಯಾಕಂದರೆ ಕಬೀರ್ ಸಾಹೇಬರ ಸತ್ಸಂಗ ಸಿಗೋದು ಅಪರೂಪ, ಭಾಳ ಅಪರೂಪ. ಹಾಗಾಗಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ, ಬನ್ನಿ ಕೇಳಿ. ಇಲ್ಲಿ ಬರ್ತಕ್ಕಂಥವ್ರಿಗೆ ಹೇಳಿ, ಬಂದು ಕೇಳುವಂಥವ್ರಾಗಿ ಅಂತೇಳಿ. ಇಷ್ಟು ದಿನ ಹಬ್ಬಗಳಿತ್ತು, ಹೆಂಗೋ ಮುಗಿದೋಯ್ತು. ನಾಳೆನೂ ಹಬ್ಬನೇ. ಆಗಲೇ ಹೇಳ್ತಾ ಇದ್ರು ಮೇಡಮ್ನವರು, ಮಾರ್ಕೆಟ್ಗೆ ಹೋಗಿದ್ರಂತೆ. ಮರಳು ಹಿಡಿದೇ ಇರೋಷ್ಟು ಜನ ಅಂತೆ. ಅಷ್ಟು ಜನ ಹಾಗೆ ಬಂದ್ಬಿಟ್ಟೆ ಅಂದರು. ಹಬ್ಬಗಳೆಲ್ಲ ಮುಗ್ದೋದ್ವು. ಹಬ್ಬಗಳು ಬರ್ತಾ ಇರ್ತವೆ. ಹಬ್ಬಗಳನ್ನು ಮಾಡಿ 1 ಗಂಟೆ, ವಾರದಲ್ಲಿ 1 ಗಂಟೆ, ಅದು ನಾಳೆ ಒಂದಿನ ನಡೆಯುತ್ತೆ. 1 ಗಂಟೆ, ಅದೊಂದು ಗಂಟೆ, ಇದೊಂದು ಗಂಟೆ. ಬನ್ನಿ ಕೇಳಿ. ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ದುಃಖದಿಂದ ನಿವೃತ್ತಿ ಆಗ್ತೀರಾ. ಅತ್ಯಂತಿಕವಾದ ತೃಪ್ತಿ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ, ಈ ಒಂದು ಸತ್ಸಂಗ ಕೇಳೋ ಅವಕಾಶ, ತನ್ನಂತಾನ ತಿಳಿಯೋ ಅವಕಾಶವನ್ನು ಸದ್ಗುರುಗಳಾದ ಕಬೀರ್ ಸಾಹೇಬರು, ಸದ್ಗುರು ಹನುಮಾನ್ ಸಾಹೇಬರು ನಿಮಗೂ ನಮಗೂ ನೀಡಲಿ ಅಂತ ಹೇಳ್ತಾ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲಿಯೇ ಶ್ರೀ ಸತ್ನಾಮಾರಿ ಕಬೀರ್ ಸಾಹೇಬ್ ಕಿ ಜೈ. ಐತೆ, ಬರೋಣ. ಇಲ್ಲೇ ಇದೆ 2ನೇ ತಾರೀಕಲ್ಲಿ. ಅಲ್ಲಿಗೂ ಬನ್ನಿ, ಆಶ್ರಮಕ್ಕೂ ಅಲ್ಲೂ ಬನ್ನಿ, ಕೇಳಿ. ಜೈ ಜೈ ಸತ್ಯ ಕಬೀರ್, ಸತನಾಮ ಸತ ಸುಕೃತ, ಸತರತ ಹತ ಕಾಮಿ ಸಾಹೇಬ್, ಸತರತ ಹತ ಕಾಮಿ, ವಿಗತ ಕಲೇಶ ಸದದಾಮಿ, ವಿಗತ ಕಲೇಶ ಸದದಾಮಿ, ತ್ರಿಭುವನಪತಿ ಸ್ವಾಮಿ
साहेब जय जय सत्य कबीर जयतु कबीरं नाशक भवतीरं साहेब नाशक भवतीरं दारो मनुज शरीरं दारो मनुज शरीरं शिशुवर शरतीरं साहेब जय जय सत्य कबीर पात्र परशोभित शोभाजित कैसे साहेब शोभाजित कैसे नीलाचल पर राजित नीलाचल पर राजित मुक्ता मणि जैसे साहेब जय जय सत्य कबीर परम मनोहर रूपं प्रमुदित सुखराशि साहेब प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर उबारण कारण प्रगटे तन धारे साहेब प्रगटे तन धारे पारक रूप विहारी पारक रूप विहारी चल हविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर जो कोई नर गावै जो कोई नर गावै पदारक भावै मुक्ति पदारक भावै भव में नहीं हावै साहेब जय जय सत्य कबीर बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಇರಿ ಸ್ವಾಮಿ